ಸಮಾರಂಭದ ಇಲ್ಲಿಯವರೆಗೆ ಪುಂಡಲಿಕ ಶಿವಯೋಗಿಗಳ ಒಂದು ಅದ್ಭುತವಾದ ವಿಚಾರ ಹಂಚಿಕೊಂಡಂಥ ನಮ್ಮವರೇ ಆದ ಶರಣಯ್ಯ ಶಾಸ್ತ್ರಿಗಳಲ್ಲಿ ಸಮಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ನಾವೆಲ್ಲ ಪ್ರತಿ ವರ್ಷ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಬತ್ತಂದ್ರೆ ಒಂದು ಮಹಾಪುಣ್ಯ ಪುರುಷರ ಒಂದು ಪುರಾಣ ಹಚ್ಚುವ ಪದ್ಧತಿ ಸುಮಾರು ಇವತ್ತು 15 ವರ್ಷ ಆಯಿತು. ಇವತ್ತು ನಾವೆಲ್ಲ ಪ್ರಾರಂಭ ಮಾಡಿ ಈ ವರ್ಷ ವಿಶೇಷವಾಗಿ ನಮ್ಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಭೋತ್ಸವಿ ಶಿವಮೂರ್ತಿ ಮಹಾಸ್ವಾಮಿಗಳ ಒಂದು ಪುಂಡಲಿಂಗ ಶಿವಯೋಗಿಗಳ ಒಂದು ಜೀವನ ಚರಿತ್ರೆಯನ್ನು ಬರೆದಂಥ ಅವರ ವಿಚಾರವನ್ನು ನಾವು ವಿಶೇಷವಾಗಿ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಇವೆಲ್ಲ ನಮಗೆ ಪುರಾಣಗಳು, ಸಂತ ಮಾಂತರ ಜೀವನ ಚರಿತ್ರೆಗಳು ಬೇಕಾಗ್ತದೆ. ಇವತ್ತು ಒಬ್ಬ ಮಹಾತ್ಮ ಆಗಬೇಕಾದ್ರೆ ಇಂಥ ಒಂದು ಪುಣ್ಯ ಪುರುಷರ ಆದರ್ಶಗಳು ಪ್ರತಿಯೊಬ್ಬರಲ್ಲಿ ನಮ್ಗೆ ಬೇಕಾಗ್ತದೆ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ, ಜೀಜಾಬಾಯಿ ಏನು ಮಾಡ್ತಾಳೆ ಅಂದ್ರೆ ದಿನನಿತ್ಯ ಒಂದು ಪುಣ್ಯ ಪುರುಷರ ಮಹಾತ್ಮರ ಒಂದು ಜೀವನ ಚರಿತ್ರೆಗಳನ್ನು ತನ್ನ ಮಗನಿಗೆ ಹೇಳಿದಳು. ಹೆಂಗಿರಬೇಕು, ವೀರ ಶೂರರ ಮಹತ್ತರ ಒಂದು ಕಥೆಗಳನ್ನು ಶಿವಾಜಿ ಮಹಾರಾಜಗೆ ಹೇಳಿದರೆ ಇವತ್ತು ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ ಆಗ್ಲಿಕ್ಕೆ ಯಾರ ಕಾರಣದ? ತಾಯಿನೇ ಕಾರಣ. ಅದಕ್ಕಾಗಿ ನಾವೆಲ್ಲ ಇವತ್ತು ಪುರಾಣ ಪುಣ್ಯ ಪುರುಷಗಳು ನಮಗೆ ಏಕ ಅವಶ್ಯವಂದ್ರೆ ಒಬ್ಬ ಬದುಕನ್ನು ರೂಪಿಸಬೇಕಾದ್ರೆ ಒಬ್ಬ ಪುಣ್ಯ ಪುರುಷರ ಒಂದು ವಿಚಾರಗಳು ನಮಗೆ ಬೇಕಾಗ್ತಿವ. ಇವತ್ತೆಲ್ಲ ಇವು ಗೋಳ್ಸಾರದ ಪುಂಡಲಿಂಗ ಶಿವಯೋಗಿಗಳು ನೀವೆಲ್ಲ ಪುರಾಣ ನೀವೆಲ್ಲ ಕೇಳ್ತಾ ಇದ್ದೀರಿ. ಈ ಊರಲ್ಲಿ ಭಾಳ ಜನ ಪುಂಡಲಿಂಗ ಶಿವಯೋಗಿ ನೀವೆಲ್ಲ ನೋಡಿರಿ. ಅವ್ರು ಹೇಗಿದ್ದರು, ಅವ್ರ ಬದುಕು ಹೇಗಿತ್ತು ನೀವೆಲ್ಲ ನೋಡಿದವರಿದ್ದೀರಿ. ಆದರೆ ವಿಶೇಷವಾಗಿ ನೋಡಿದಂಥ ನೀವೆಲ್ಲರ ಒಂದು ಆ ಪುಣ್ಯ ಪುರುಷರ ಇವತ್ತು ಜಾತ್ರಾ ನಿಮಿತ್ತವಾಗಿ ನಾವೆಲ್ಲ ಇವತ್ತು ಆ ಪುಂಡಲಿಂಗ ಶಿವಯೋಗಿಗಳ ಚರಿತ್ರೆ ನೀವೆಲ್ಲ ಕೇಳ್ತೀರಿ. ಅವ್ರು ಯಾರೇ ಒಂದು ಮಠಕ್ಕೆ ಬರಲಿ, ಏನೇ ಕೇಳಿ ಎಲ್ಲವೂ ಪ್ರಭುನೇ ಕಾಯ್ತಾನ ಅಂತ ಒಂದು ಮಾತನ್ನು ಹೇಳ್ತಿದ್ರು. ಅವರು ಎಂದೂ ನಾ ಮಾಡ್ತೀನಿ ಅಂತ ಎಂದೂ ಹೇಳಿಲ್ಲತ್ತವರು. ಎಲ್ಲವೂ ಪ್ರಭುನಿಚ್ಛಾಪ, ಆ ಪ್ರಭುನೇ ಎಲ್ಲವನ್ನು ಮಾಡ್ತಾನಂತ ಹೇಳುವಂಥ ಒಬ್ಬ ಮಹಾಪುರುಷರ ಇವತ್ತ ಪುರಾಣ ನಾವೆಲ್ಲ ರೋಡಿ ಗ್ರಾಮದಲ್ಲಿ ಒಂದು ಶಿವಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ನಾವೆಲ್ಲ ಕೇಳ್ತಾ ಇದ್ದೀವಿ. ಪ್ರತಿ ವರ್ಷ ನಾವೆಲ್ಲ ಒಂದು ಜಾತ್ರಾ ಸಮಯದಲ್ಲಿ ವಿಶೇಷವಾಗಿ 13 ದಿವಸ ಹಚ್ತಾ ಇದ್ದೀವಿ. ಈ ವರ್ಷ ಒಂದು 4 ದಿವಸ ಜಾಸ್ತಿ ಹಚ್ಚಿದ್ದೀವಿ. ಯಾಕಂದ್ರೆ ಒಬ್ಬ ಮಹಾತ್ಮರ ಜೀವನ ಚರಿತ್ರೆ ಬಹಳ ದೊಡ್ಡದಾಗಿರುವುದರಿಂದ ಹೆಚ್ಚಿನ ದಿವಸಗಳನ್ನು ತೆಗೆದುಕೊಂಡು ನಾವೆಲ್ಲ ಈ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲ ಇವತ್ತು ಈ ಮಠದಲ್ಲಿ ಜಾತ್ರಾ ಸಮಯ ಬಂದಾಗ ಅನೇಕ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ನಾವೆಲ್ಲ ನಡೀತಾ ಇರ್ತವೆ. ಯಾಕಂದ್ರೆ ಊರಲ್ಲಿ ಒಂದು ಆರಾಧ್ಯ ದೈವನಾದಂಥ ಆ ಶಿವಲಿಂಗೇಶ್ವರ ಈ ಮಠದ ಕರ್ತೃ ಪುರುಷನ ನಾವೆಲ್ಲ ಅನೇಕ ಧಾರ್ಮಿಕ ಪದ್ಧತಿಗಳ ಮುಖಾಂತರವಾಗಿ ನಾವೆಲ್ಲ ಈ ವರ್ಷ ನಾವೆಲ್ಲ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಡಿಗಿಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ, ಕಡಿಗಿಲು ಬಂಡಿಗಾಧಾರ, ಕಡದೊರಪವೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿಗಡನವೇ ಕಡಿಗಿಲು ಕಾಣ ರಾಮನಾಥ ಅಂಥೇಳಿ ಜೇಡರ ದಾಸಿಮಯ್ಯನವರು ಹೇಳಿದರು. ಒಂದು ಬಂಡಿ ಇರ್ತದ, ಆ ಬಂಡಿ 2 ಚಕ್ರಗಳಿರ್ತಾವ, ಆ ಚಕ್ರಕ್ಕೆ 2 ಕೀಲುಗಳಿರ್ತಾವ. ಅಂದ್ರೆ ಆ ಬಂಡಿ ಸಾಗಬೇಕಾದರೆ 2 ಕೀಲುಗಳ ಅವಶ್ಯಕ. ಕಡಿಗಿಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ, ಕಡಿಗಿಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿಗಡನವೇ ಕಡಿಗಿಲು ಕಾಣರಾಮನಾಥ ಅಂತ ಹೇಳಿದರು. ಈ ಶರೀರ ಎಂಬತಕ್ಕಂಥ ಬಂಡಿ, ಇಲ್ಲಿ ಕೀಲುಗಳು ಇದ್ದರೆ ಈ ಬಂಡಿ ಸಾಗಲಿಕ್ಕೆ ಸಾಧ್ಯದ. ಮನುಷ್ಯನಿಗೆ ನಾನು, ನನ್ನದು, ಅಹಂಕಾರ, ಮಮಕಾರ
ಅನೇಕ ಒಂದು ವಿಚಾರಗಳು ದೂರ ಆಗಬೇಕಾದರೆ ಶರಣರ ಸಂತರ ಮಹಂತರ ಒಂದು ಜೀವನದ ನುಡಿಮುತ್ತುಗಳು ನಮ್ಮ ಬದುಕಿ ಬೇಕಾಗ್ತದೆ. ಇವತ್ತು ನಾವು ಬದುಕು ಸುಂದರ ಆಗಬೇಕಾದರೆ, ಮನಸ್ಸು ಪವಿತ್ರ ಆಗಬೇಕಾದ್ರೆ ಇಂಥ ಒಂದು ಪುಣ್ಯ ಪುರುಷರ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾಗ್ತದೆ. ಒಬ್ಬ ಮಹಾತ್ಮ ಆಗಲಕ್ಕೆ ಹೆಂಗ ಇವತ್ತು ಅವಶ್ಯವ, ಹಾಗೆ ಇವತ್ತು ಗೋಳಸಾರದ ಪುಂಡಲಿಂಗ ಶಿವಯೋಗಿಗಳ ಬದುಕಿನ ಆದರ್ಶಗಳು, ಅವರು ಮಾಡಿದ ಅನೇಕ ಒಂದು ಪುಣ್ಯ ಕಾರ್ಯಗಳು ನಾವೆಲ್ಲ ಪುರಾಣದ ಮುಖಾಂತರವಾಗಿ ನಾವೆಲ್ಲ ತಿಳ್ಕೊತಾ ಇದ್ದೇವೆ. ಅನೇಕ ಒಂದು ಸಂದರ್ಭದಲ್ಲಿ ನಮ್ಮ ಬದುಕು ಈ ಒಂದು ಆದರ್ಶಮಯ ಆಗಬೇಕಾದ್ರೆ ಇಂಥ ಪುಣ್ಯ ಪುರುಷರ ಕಥೆಗಳು ನಮಗೆ ಬೇಕಾಗ್ತದೆ. ಅಂತ ನಾವೆಲ್ಲ ವಿಶೇಷವಾಗಿ ಈ ವರ್ಷ ಈ ಒಂದು ನಮ್ಮ ಶರಣಯ್ಯ ಶಾಸ್ತ್ರಿಗಳು ಭಾಳ ಒಂದು ಒಳ್ಳೆಯ ವಾಕ್ಚಾತುರ್ಯವುಳ್ಳಂಥ ಪುರಾಣಿಕರು. ನಮ್ಮ ಗವಾಯಿಗಳು ಅವರಂತ ಪ್ರತಿ ವರ್ಷ ಬರ್ತಾರೆ, ಆದರೆ ವಿಶೇಷವಾಗಿ ನಮ್ಮ ಶರಣಯ್ಯ ಶಾಸ್ತ್ರಿಗಳು ಈ ವರ್ಷ ಬಂದಾರೆ. ಭಾಳ ಚಲೋ ಅವರು ನೇರ ನಡೆ ನುಡಿಗಳಿಂದ ಹೆಸರಾದವರು. ಅವ್ರು ಯಾರಿಗೇನು ಹಂಗೆ ಅಂಜವರಲ್ಲ, ಯಾರಕ್ಕವರಲ್ಲ, ನೇರವಾಗಿ ಮಾತಾಡುವಂಥ ವಿಶೇಷವಾಗಿ ನಮ್ಮ ಪುರಾಣಿಕರು ಈ ವರ್ಷ ಸಿಕ್ಕಾರ. ನಾಳಿನ ದಿವಸ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪುರಾಣವನ್ನು ಆಲಿಸಬೇಕಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶಿವೋಂಭ್ಯ. ನಿನ್ನೆ ಬಹಳ ಸುಂದರವಾಗಿ ಅಂದು ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗೆ ಶ್ರೇಷ್ಠವಾದಂಥ ಹಾಲು ಮತದ ಶರಣ ದಂಪತಿಗಳಾಗಿರುವಂಥ ಆಲಿಂಗರಾಯ ಲಾಯವತ್ತಾಯಿ ಇವರ ಪುಣ್ಯ ದಂಪತಿಗಳ ಉದರದಿಂದ ಹುಟ್ಟಿ ಬಂದಿರುವಂಥ ಗಂಡು ಮಗುವಿಗೆ ತೊಟ್ಟಿಲನ್ನ ಕಟ್ಟಿ ಜೋಗುಳವನ್ನ ಪಾಡಿ ಪುಂಡಲಿಂಗ 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 ಅಂಥೇಳಿ ನಾಮಕರಣ ಮಾಡಿರುವಂಥ ಸುಂದರ ಕ್ಷಣಗಳು ನಿನ್ನೆ ದಿವಸ ಸುಕ್ಷೇತ್ರ ರೋಡ್ಗಿ ಗ್ರಾಮದ ಜಗದ್ಗುರು ಶಿವಲಿಂಗೇಶ್ವರ ಶ್ರೀ ಮಹಾಮಠದೊಳಗ ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದೊಳಗ, ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ಸಾನ್ನಿಧ್ಯದೊಳಗ, ಜೈನಾಪುರದ ಪರಮ ಪೂಜ್ಯರ ಸಾನ್ನಿಧ್ಯದೊಳಗ ಸದ್ಗುರುಗಳ ಒಂದು ತೊಟ್ಟಿಲ ಕಾರ್ಯಕ್ರಮ ನೀವೆಲ್ಲ ಯಶಸ್ವಿಗೊಳಿಸ್ತೀವಿ. ಸೃಷ್ಟಿ ಸ್ಥಿತಿ ಲಯಕರ್ತರು ಮೂರು ಜನ, ಬ್ರಹ್ಮ ವಿಷ್ಣು ಮಹೇಶ್ವರರು. ಹೇಗೆ ಬ್ರಹ್ಮ ಸೃಷ್ಟಿಯನ್ನ ಮಾಡಿದ, ವಿಷ್ಣು ಸಂರಕ್ಷಣೆಯನ್ನ ಮಾಡಿದ, ಪರಮಾತ್ಮ ತನ್ನೊಳಗ ಲಯವನ್ನ ಮಾಡಿಕೊಂಡನು. ತ್ರಿಮೂರ್ತಿಗಳ ಸಾನ್ನಿಧ್ಯದೊಳಗ ಸುಕ್ಷೇತ್ರ ಗುಳಸಾರ ಗ್ರಾಮದ ಸದ್ಗುರು ಶ್ರೀ ಪುಂಡಲಿಂಗ ಮಹಾಶಿವಯೋಗಿಗಳ ತೊಟ್ಟಿಲ ಕಾರ್ಯಕ್ರಮ ನಿನ್ನೆ ದಿವಸ ಏನು ರೋಡ್ಗೆ ಗ್ರಾಮದೊಳಗ ನಡೆಯುತ್ತಲ್ಲ, ತ್ರಿಮೂರ್ತಿ ಪೂಜ್ಯರ ಸಮ್ಮುಖದೊಳಗಲ್ಲ, ಅದು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಸಮ್ಮುಖದೊಳಗ ಸದ್ಗುರುಗಳ ತೊಟ್ಟಿಲ ಕಾರ್ಯಕ್ರಮ. ಸದಾಕಾಲ ಭಗವಂತನ ಧ್ಯಾನ ಮಾಡಿಕೊಂತ ಸಾಧು ಸಂತರ ಜಂಗಮರ ಸೇವೆಯನ್ನ ಮಾಡುತ್ತಾ ಅಪಾರವಾದ ನಂಬಿಕೆಯನ್ನ ಇಟ್ಟು ದಾನ ಧರ್ಮ ಮಾಡುವಂತ ಪುಣ್ಯ ದಂಪತಿಗಳ ಉದರದೊಳಗೆ ಹುಟ್ಟಿ ಬಂದವರೇ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಭಗವಂತ ಅದಾನಂತ ಯಾರೇ ನಂಬಿ ನಡೆದಾರ ಅವ್ರ ಪಾಲಿಗೆ ಅದಾನ. ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಆಲಿಂಗರಾಯರು ಲಾಯವತಾಯಿ ಭಗವಂತ ಅದಾನ ಅಂತ ಹೇಳಿ ನಂಬಿ ಜೀವನ ಮಾಡಿದ್ರು. ಇಂಥ ಪುಣ್ಯ ಪುರುಷನಿಗೆ ಈ ಜಗತ್ತಿಗೆ ಕೊಡುಗೆಯನ್ನಾಗಿ ಕಾಣಿಕೆಯನ್ನಾಗಿ ನೀಡಿದರು. ಅದಕ್ಕ ಹೇಳ್ತಾರ ಮಹಾತ್ಮರು ಬಹಳ ಸುಂದರವಾಗಿ, ಅದಾನ ಇನ್ನು ಎಲ್ಲೋ ದೇವರ ಭೂಮಿ ಮೇಲೆ ಅನ್ನೋದಕ್ಕೆ ಹೇಳ್ತಾರವರು, ದೇವರು ಇರುವನು ಎಲ್ಲವೋ ಎಂದು ಯಾರನ್ನು ಕೇಳುವೆಯೋ. ಎಷ್ಟು ಚಂದ ಪ್ರಶ್ನೆ ಮಾಡ್ತಾರ ನೋಡ್ರಿ ಅವ್ರು. ತಮ್ಮ ಭೂಮಿ ಮೇಲೆ ದೇವರ ಅದಾನೋ ಏನೋ ಇಲ್ಲ ಅಂತ ಯಾರಿಗೆ ನೀ ಕೇಳ್ತಿ ಪ್ರಶ್ನೆ ಮಾಡಿದರು ಅವರು. ಪ್ರಶ್ನಾರ್ಥಕ ಚಿಹ್ನೆ. ಮುಂದೆ ಮತ್ತೊಂದು ಸಾಲಿನೊಳಗೆ ಉತ್ತರ ಕೊಡ್ತಾರ. ಎಷ್ಟು ಚಂದ ಉತ್ತರ ಕೊಡ್ತಾರಂದ್ರ, ಅವರನ್ನು ಇವರನ್ನು ಕೇಳುವುದಾದರೆ ದೇವರ ಅದಾನೋ ಅಥವಾ ಇಲ್ಲೋ ಅನ್ನುವಂಥದ್ದನ್ನ ಅವರನ್ನು ಇವರನ್ನು ಕೇಳುವುದಾದರೆ ನಿನ್ನ ಮನಸ್ಸನ್ನು ನೀ ಕೇಳು. ಅವರಿಗೆ ಕೇಳಿ ದೇವರ ಅದಾನ ಅಂತ ತಿಳ್ಕೊಬೇಡ. ಭಗವಂತ ನಿನಗೊಂದು ಹೃದಯ ಅಂತ ಕೊಟ್ಟನ, ಮನಸ್ಸಂತ ಕೊಟ್ಟನ, ಮನಸ್ಸಿಗೆ ಕೇಳು.
ಹೇಳ್ತಾರ ನೋಡ್ರಿ, ತನ್ನ ತಾನು ತಿಳಿದ ಮೇಲೆ ಇನ್ನೇನು ಈ ಜಗದಲ್ಲಿ. ನಮ್ಮೊಳಗ ದೇವರ ಅದಾನ ಅಂತ ತಿಳಿದು ಬದುಕದಿವಂದ್ರ ಭಗವಂತ ಅದಾನ, ಇಲ್ಲ ಅಂತ ತಿಳಿದ್ರೆ ಇಲ್ಲ. ಭಗವಂತ ಅದಾನ, ಭಗವಂತನ ಕರುಣೆ ಭಕ್ತಿಯಿಂದ ನಡೆದಂತವರ ಬದುಕಿನೊಳಗ ಇರ್ತದಂತ ತಿಳಿದು ಬದುಕದವರೇ ಆಲಿಂಗರಾಯ ಲಾಯವ ಪುಣ್ಯ ದಂಪತಿಗಳು. ಅದಕ್ಕೆ ಇಂಥ ಪುಣ್ಯ ಪುರುಷರು ಹುಟ್ಟಿ ಬಂದರು. ಅಕ್ಬರ ಮಹಾರಾಜ ಆಸ್ಥಾನದೊಳಗೆ ಒಂದು ದಿನ, ಸುಮ್ಮನೆ ಸ್ವಲ್ಪ ನಿಮಗೆ ದೇವರ ಬಗ್ಗೆ. ರಾಜ ಅಕ್ಬರ ಮಹಾರಾಜ ಆಸ್ಥಾನದೊಳಗೆ ಕುಂತಿದ್ದಂತ ಸಭೆಯೊಳಗೆ ಜನ ಸೇರಿದ್ರಿ. ಇಲ್ಲೆಲ್ಲ ನಾವೆಲ್ಲ ಹೆಂಗ್ ಕೂಡಿವಿ ಹಿಂಗ. ಆ ಸಭೆಯೊಳಗ ಜನ ಸೇರಿದಾಗ ಆಸ್ಥಾನದ ರಾಜಸಭೆಯೊಳಗ ಅಕ್ಬರ ಮಹಾರಾಜ ಪ್ರಶ್ನೆ ಮಾಡ್ತಾನಂತ. ನಾನೊಂದು ಪ್ರಶ್ನೆ ಮಾಡ್ತೀನಿ, ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ ಅವರಿಗೆ ಸೂಕ್ತವಾದಂತ ಬಹುಮಾನ ಕೊಡ್ತೀನಂತ ಹೇಳಿ ವಾಗ್ದಾನ ಮಾಡಿ, ಏನಂತ ಪ್ರಶ್ನೆ ಮಾಡ್ದ ಅಕ್ಬರ ಮಹಾರಾಜ ಅಂದ್ರ, ದೇವರ ಭೂಮಿ ಮೇಲೆ ಅದಾನೋ ಏನ ಇಲ್ಲೋ ಅಂತ ಕೇಳದ. ದೇವರ ಅದಾನೋ ಏನ ಇಲ್ಲೋ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂದ ಅಕ್ಬರ ಮಹಾರಾಜ. ಒಬ್ಬರು ಉತ್ತರ ಕೊಡ್ಲಿಲ್ಲ. ಆ ಸಭೆಯೊಳಗೆ ಏನಿದ್ರಲ್ಲ ಯಾರೂ ಎದ್ದು ನಿಂದಿರಲಿಲ್ಲ. ದೇವರ ಅದಾನಂತನೂ ಉತ್ತರ ಕೊಡ್ಲಿಲ್ಲ, ಇಲ್ಲಂತನೂ ಉತ್ತರ ಕೊಡ್ಲಿಲ್ಲ. ಯಾರ್ಯಾರು ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಕುಂತು ಬಿಟ್ರು. ರಾಜ ವಾಗ್ದಾನ ಮಾಡ್ಯಾನ ಸೂಕ್ತವಾದಂತ ಬಹುಮಾನ ಕೊಡ್ತೀನಂತ ಹೇಳಿ. ಯಾರು ಸರಿಯಾದ ಉತ್ತರ ಕೊಡ್ತೀರಿ ಅವರಿಗೆ ಸನ್ಮಾನ, ಸತ್ಕಾರ, ಬಹುಮಾನ. ಯಾವಾಗ ಸಭೆಯೊಳಗೆ ಸೇರಿದ ಜನ ಯಾರೂ ಉತ್ತರ ಕೊಡಲಾಗ್ಯಾರ, ಬೀರಬಲ್ ಅಂತ ಹೇಳಿ ಮಂತ್ರಿ ಇದ್ದ ಅಕ್ಬರ ಮಹಾರಾಜನ ಆಸ್ಥಾನದಾಗ. ಅವ ವಿಚಾರ ಮಾಡಕತ್ತಂತ, ಓಹೋ ರಾಜ ಬಹಳ ಚಂದ ಪ್ರಶ್ನೆ ಮಾಡ್ಯಾನ, ಇಲ್ಲಿದ್ದವ್ರು ಯಾರೋ ಉತ್ತರ ಕೊಡಲಾಗ್ಯಾರ. ನಾ ಉತ್ತರ ಕೊಟ್ಟಂದ್ರ ನನಗ ವೇದಿಕೆ ಮೇಲೆ ಕರೀತನ ಅಕ್ಬರ ಮಹಾರಾಜ. ಚಲೋ ಕಿಮ್ಮತ್ತಿನ ರೇಷ್ಮೆ ಶಾಲ್ ಹೊದಿಸ್ತಾನ, ಮುತ್ತಿನ ಹಾರವನ್ನ ಕೊರಳೊಳಗ ಹಾಕತಾನ, ಬಂಗಾರದ ಆಭರಣಗಳನ್ನ, ಬಂಗಾರದ ನಾಣ್ಯಗಳನ್ನ, ವಜ್ರ ವೈಡೂರ್ಯಗಳನ್ನ ಕಾಣಿಕೆಯನ್ನಾಗಿ ಕೊಡ್ತಾನನ್ನುವಂತ ಆಸೆ ಇಟ್ಟುಕೊಂಡು ಯಾರು ಉತ್ತರ ಕೊಡಲಾಗ್ಯಾರ. ಬೀರಬಲ ಎದ್ದು ನಿಂತು, ಮಹಾರಾಜ್ ಭೂಮಿ ಮ್ಯಾಲ ದೇವರ ಅದಾನ ಅಂದ್ಬಿಟ್ಟ. ಇವ ಏನು ವಿಚಾರ ಮಾಡ್ತಿಳ್ದ, ಹೇಳಿದ ತಕ್ಷಣ ರಾಜಾಗ ಖುಷಿಯಾಗಿ ಹಂಗಾಕಾರ ಸನ್ಮಾನ ಮಾಡ್ತಾನ ಅಂತ ತಿಳಿದಿದ್ದ. ಹುಜೂರ್ ಮಹಾರಾಜ್ ಭೂಮಿ ಮ್ಯಾಲ ದೇವರ ಅದಾನ ಅಂತ ಹೇಳಿ ಉತ್ತರ ಕೊಟ್ಟ. ಯಾವಾಗ ಬೀರಬಲ ದೇವರ ಅದಾನ ಅಂತ ಉತ್ತರ ಕೊಟ್ಟನ, ಮಗನ ದೇವರ ಅದಾನ ಅಂತ ಹೇಳಿದಿ, ಅವ ಹ್ಯಾಂಗ ಅದಾನ ನೋಡ್ಬೇಕು, ಕರ್ಕೊಂಡು ಬಂದು ನನಗ ತೋರಿಸು ಅಂದವ. ನೀ ಅದಾನಂದಿದಿಲ್ಲ, ನಾನು ನೋಡ್ಬೇಕು. ಅವನ ಕಣ್ಣು ಹೆಂಗದವ, ಅವನ ಮೂಗ್ ಹೆಂಗದವ, ಕೈ ಹೆಂಗವ, ಕಾಲು ಹೆಂಗವ, ತಳ್ಳಗದಾನೋ ಏನ ದಪ್ಪ ಅದಾನೋ, ಕೆಂಪಗದಾನೋ, ಕರ್ರಗದಾನೋ, ನಾನು ನೋಡ್ಬೇಕ. ದೇವ್ರಿಗೆ ಕರ್ಕೊಂಡು ಬಾ ತೋರ್ಸಂದಾಗ ಅದಕ್ಕೆ ಉತ್ತರ ಎಲ್ಲಿರ್ಬೇಕು ಇವನು ಬಲ್ಲಿ. ಯಪ್ಪ ಇದೇ ಹಂತದ ಬತ್ತಲ್ಲ ಹೈರಾಣ ಅಂತೇಳಿ ತಲೆ ತಗ್ಗಿಸ್ಕೊಂಡು ಅವನು ನಿಂತ. ಯಾವಾಗ ತಲೆ ತಗ್ಗಿಸ್ಕೊಂಡು ಬೀರಬಲ್ ನಿಂತ, ರಾಜಾಗ ಸಿಟ್ಟು ಬಂತತ್ತ. ಲೇ ಮಗನ ಬೀರಬಲ್ಲ, ದೇವರ ಅದಾನಂದಿದಿ, ಈಗ ಕರ್ಕೊಂಡು ಬಾ ಅಂದ್ರೆ ತಲೆ ತಗ್ಗಿಸ್ಕೊಂಡು ನಿಂತಿದೆ ಮಗನ. 3 ದಿನ ಟೈಮ್ ಕೊಡ್ತೀನಿ ನಿನಗ, ಕರ್ಕೊಂಡು ಬಂದಿ ನಿನ್ನ ಜೀವ ಉಳಿತದ, ಇಲ್ಲ ಅಂದ್ರೆ 3 ದಿನದಾಗ ನಿನ್ನ ಪ್ರಾಣ ತೆಗಿತೀನಿ ಅಂತ ಹೇಳಿ ಆಜ್ಞೆ ಮಾಡ್ದ. ತಲೆ ಅಲ್ಲಾಡಿಸಿಕೊಂಡು ಅರಮನೆಯಿಂದ ರಾಜಸಭೆಯಿಂದ ತನ್ನ ಮನೆಗೆ ಬರಾಗತ್ತಿದ್ದ. ಬೀರಬಲ್ಲಗ ಒಬ್ಬಕ್ಕ ಮಗಳಿದ್ರು. ಇವತ್ತು ಬರ್ತದ್ರೆ ಮಕ್ಕಳಿಗೆ ಸಂಸ್ಕಾರ, ಆಚಾರ, ವಿಚಾರ ಹೆಂಗ ಕಲಿಸದ, ಇವತ್ತು ಅದೇ ಬರ್ತದ ಪುರಾಣದಾಗ. ಎಷ್ಟು ಸಂಸ್ಕಾರವಂತಳು, ಆಚಾರ ವಿಚಾರವಂತಳಾಗಿದ್ದಳಕ್ಕೆ ಬೀರಬಲ್ಲನ ಮಗಳಂದ್ರ, ಅಕ್ಬರ ಮಹಾರಾಜ ಮನೆಗೆ ಬರಾಗತ್ರ ಮನೆ ಅಂಗಳದಾಗ ಆಟ ಆಡುವಂತ ಬೀರಬಲ್ಲನ ಮಗಳು, ಅಪ್ಪ ನಿಂದ್ರು ಒಳಗೆ ಹೋಗಬೇಡ ಅಂತ ಕೈ ಅಡ್ಡ ಹಿಡಿದಳು. ನೇಂದ್ರ ನೀ ಒಳಗೆ ಹೋಗಬೇಡ, ಯಾಕೆ ಇವತ್ತು ಹಿಂಗ್ಯಾಕ ಹೊಂಟಿದೆ, ದಿನ ನಕ್ಕೊಂತ ಬರ್ತಿದೆ, ನಿನ್ನ ಮುಖದಾಗ ನಗು ಇಲ್ಲ, ತಲೆ ತಗ್ಗಿಸ್ಕೊಂಡು ಏನು ಚಿಂತೆ ಮಾಡ್ಕೋತ ಹೊಂಟಿದೆ, ಏನಾಗ್ಯದ ಹೇಳು, ಆಮೇಲೆ ಮನೆ ಒಳಗೆ ಹೋಗು ಅಂದಳಕಿ. ನೋಡ್ರಿ, ವರ್ಷ 8 ವರ್ಷ ಕೇವಲ ಬುದ್ಧಿ ಹಂತದ ನೋಡ್ರಿ. ಬರೇ ತಂದೆ ಮುಖದಾಗಿರುವಂತ ನಗು ನೋವು ಕಂಡು ಹಿಡಿದು
ತಂದೆಗೆ ಪ್ರಶ್ನೆ ಮಾಡ್ತದಂದ್ರ ಮಗು ಅದು ಎಷ್ಟು ಸಂಸ್ಕಾರವಂತದ, ಎಷ್ಟು ಆಚಾರವಂತದ, ಎಷ್ಟು ವಿದ್ಯಾವಂತ ಜಾಣ್ಮೆ ಅದ ನೋಡ್ರಿ. ಯಾಕೋ ನೀ ದಿನ ನಕ್ಕೊಂತ ಬರ ಇವತ್ತು ಮುಖ ಸಪ್ಪಗೆ ಮಾಡ್ಕೊಂಡು ಹೊಂಟಿದೆ ಅಂದ್ರ ಏನೋ ಆಗ್ಯದ, ಏನಾಗ್ಯದ ಮೊದಲು ಹೇಳು, ಆಮೇಲೆ ಮನಿ ಒಳಗೆ ಹೋಗು. ನಡೆದ ಕತಿ ಹೇಳ್ದ. ರಾಜ ಪ್ರಶ್ನೆ ಮಾಡ್ದವ, ದೇವರ ಅದಾನೇನಂತ ಕೇಳ್ದ, ಅದಾನಂತ ಉತ್ತರ ಕೊಟ್ಟ. ಹಂಗಿದ್ರೆ ತೋರಿಸೋನಾಗತನ ನಾ ಎಲ್ಲಿಂದ ಕರ್ಕೊಂಡು ಬರ್ಲಿ? ಸಿಟ್ಟಿಗೆ ಅದ ರಾಜ 3 ದಿನದಾಗ ತೋರಿಸ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ತೆಗಿತೇನೆ ಅಂದನ. ಅದಕ್ಕೆ ಚಿಂತೆ ಮಾಡಕತ್ತೀನಿ. ಬೀರ್ಬಲನ ಮಗಳು ನಗತ್ತದಂತ. ಹುಚ್ಚ, ಅವ ಪ್ರಶ್ನೆ ಮಾಡಿದ ರಾಜಾಗನೂ ಬುದ್ಧಿ ಇಲ್ಲ, ನಿನಗ ಬುದ್ಧಿ ಇಲ್ಲ. 3 ದಿನ ಎದಕ್ಕೆ ಬೇಕು? ಆ ರಾಜಾಗ 3 ನಿಮಿಷದಾಗ ದೇವರಿಗೆ ತೋರಿಸ್ತೀನಿ, ಕರ್ಕೊಂಡು ನಡಿ ನನಗೆ ಅರಮನೆಗೆ ಅಂತದು ಬೀರ್ಬಲನ ಮಗಳು. 3 ದಿನ ಎದಕ್ಕೆ? 3 ನಿಮಿಷದಾಗ ತೋರಿಸ್ತೀನಿ. ಬೀರ್ಬಲ ತನ್ನ ಮಗಳಿಗೆ ಕರ್ಕೊಂಡು ಅರಮನೆಗೆ ಬಂದಾನ. ಅಕ್ಬರ್ ಮಹಾರಾಜ ಇನ್ನ ಸಿಂಹಾಸನದ ಮೇಲೆ ಹಂಗ ಕುಂತಾನ. ಏ ಬೀರ್ಬಲ್ಲ, ನಾ ದೇವ್ರಿಗೆ ಕರ್ಕೊಂಡು ಬಂದಿನೋ, ನಿನ್ನ ಮಗಳಿಗೆ ನಾ ನೋಡಿಲ್ಲೇನೋ, ಆಕಿಗೆ ಯಾಕೆ ಕರ್ಕೊಂಡು ಬಂದಿ ಅಂತ ಕೇಳ್ದಮ್ಮ ರಾಜ. ಇಲ್ಲ ಮಹಾರಾಜ, ನೀ ನೋಡ್ಬೇಕಂದಿ ದೇವರಿಗೆ, ನಾ ತೋರ್ಸಂಗಿಲ್ಲ, ನನ್ನ ಮಗಳು ತೋರಿಸ್ತಾಳಂತ ಅದಕ್ಕೆ ಕರ್ಕೊಂಡು ಬಂದೀನಿ. ಹೌದು, ನೀ ತೋರಿಸ್ಲಾರ ದೇವ್ರು ನಿನ್ನ ಮಗಳು ನನಗೆ ತೋರಿಸ್ತಾಳ? ಸರಿ, ಹಾಗಿದ್ರ ಆಕಿಗೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ, ಏನವಾ ತಂಗಿ, ದೇವರಿಗೆ ನೋಡಿದಿ? ನೋಡಿನಿ. ದೇವರಿಗೆ ತೋರಿಸ್ತಿ? ಹ್ಞೂ ತೋರಿಸ್ತೀನಿ. ಹಾಗಿದ್ರೆ ತೋರಿಸು ಅಂದ ಅಕ್ಬರ್ ಮಹಾರಾಜ ಬೀರ್ಬಲನ ಮಗಳಿಗೆ. ಸರಿ ರಾಜ, ನಾನು ನಿನಗೆ ದೇವರಿಗೆ ತೋರಿಸ್ತೀನಿ. ಮೊದಲು ನೀ ಕುಳಿತಿರುವಂತ ಸಿಂಹಾಸನದ ಮೇಲೆ ಏನು ಕುಂತಿದ್ದಿಲ್ಲ, ಆ ಕುರ್ಚಿ ಬಿಟ್ಟು ಕೆಳಗಿಳಿದ ಬಾ ಅಂತ ಕರಿತಿದ್ದು. ಆ ಕುರ್ಚಿ ಬಿಡು, ಮೊದಲು ಕೆಳಗಿಳಿದು ಬಂದು ನೀದ್ರ ತೋರಿಸ್ತೀನಿ ದೇವ್ರಿಗೆ. ಏನು ಸಣ್ಣ ಮಗು ಕೇಳ್ತದಂತ ಹೇಳಿ ಸಿಂಹಾಸನ ಮೇಲೆ ಕುಂತಂತ ರಾಜ ಕೆಳಗಿಳಿದು ಬಂದು ಬೀರ್ಬಲನ ಮಗಳು ಎದುರಿಗೆ ನಿಂತಾನ. ಸರಿ ವಾ, ಈಗರೆ ದೇವರಿಗೆ ತೋರಿಸು. ರಾಜ, ನಾ ದೇವರಿಗೆ ತೋರಿಸ್ತೀನಿ, ಒಂದು ಬಟ್ಟಲದೊಳಗ ಹಾಲು ತರಿಸು ಅಂತದು. ಹಾಲು ತರಿಸು, ಒಂದಿಷ್ಟು ಕುಡಿಯ ಹಾಲು. ಯಾರಲ್ಲಿ ಅಂತೇಳಿ ಸೇವಕರ ಕರೆದ. ಬೆಳ್ಳಿ ಬಟ್ಟಲದೊಳಗ ಬೆಳ್ಳಿ ವಾಟ್ಯಾಗ ಹಾಲು ತಂದ ಸೇವಕರ ರಾಜನ ಕೈಯಾಗ ಕೊಟ್ಟಾರ. ರಾಜ ತಿಳಿದಿದಂತ ಹಾಲು ಕೊಡದ ದೇವರನ್ನ ತೋರಿಸ್ತಾಳ ಬೀರ್ಬಲನ ಮಗಳು. ತಗೋವಾ, ಈ ಹಾಲು ಕುಡಿದಕ್ಕೆ ದೇವರಿಗೆ ತೋರಿಸು ಅಂದ್ರ, ಏ ರಾಜ, ನಾ ಹಾಲು ಕುಡಿದ ದೇವರನ್ನ ತೋರ್ಸಾಕ ಹಾಲು ತರಿಸಿಲ್ಲೋ, ನಾ ನಿನಗ ದೇವರನ್ನ ತೋರಿಸ್ತೀನಿ. ನಾ ನಿನಗ ದೇವರ ತೋರಿಸೋದಕ್ಕಿಂತ ಮೊದಲ ನಂದೊಂದು ಪ್ರಶ್ನೆ ಅದ, ಅದಕ್ಕೆ ನೀವು ಉತ್ತರ ಕೊಡು. ಏನ ಪ್ರಶ್ನೆ ಅಂದ್ರ, ನಿನ್ನ ಕೈಯಾಗ ಬೆಳ್ಳಿ ಬಟ್ಟಲದೊಳಗ ಏನು ವಾಟ್ಯಾಗ ಹಾಲು ಅದಾವಲ್ಲ, ಹಾಲಿನೊಳಗ ತುಪ್ಪ ಅದ ಏನ ಇಲ್ಲ, ನೀ ಮೊದಲು ಹೇಳು ಅಂತದ ಬೀರ್ಬಲನ ಮಗಳು. ನಾ ದೇವರಿಗೆ ತೋರಿಸ್ತೀನಿ, ನೀ ಕೈಯಾಗ ಅದಲ್ಲ ಬೆಳ್ಳಿ ಬಟ್ಟಲ್ದಾಗ ಹಾಲ, ಆ ಹಾಲಿನಾಗ ತುಪ್ಪ ಅದ ಏನ ಇಲ್ಲ ಹೇಳು, ನನಗೆ ಗೊತ್ತಾಗಬೇಕಾಗ್ಯದ. ಅವಾಗ ಬೀರ್ಬಲನ ಮಗಳಿಗೆ ಅಕ್ಬರ ಮಹಾರಾಜ ಅಂತನಂತ, ದೂಧ ಮೇ ಘೀ ಹೈ, ದೂಧ ಮೇ ಘೀ ಹೈ, ಮಗರ್ ದಿಕ್ತಾ ನಹಿ ಹೈ, ಮಗರ್ ದಿಕ್ತಾ ನಹಿ ಹೈ. ತಂಗಿ, ಹಾಲಿನಾಗ ತುಪ್ಪದ, ಕಣ್ಣಿಗೆ ಕಾಣಂಗಿಲ್ಲ. ಮತ್ತೆ ಯಾವ ಗ್ಯಾರಂಟಿ ಮ್ಯಾಗ ಅದ ಅಂತ ಹೇಳ್ತೀನಿ ಅಂತ ಕೇಳದಕ್ಕೆ. ಇಲ್ಲವಾ, ಸಂಸ್ಕಾರ ಕೊಟ್ಟಿವಂದ್ರ ಹಾಲಿನಾಗಿನ ತುಪ್ಪ ಕಣ್ಣಿಗೆ ಕಾಣಿಸ್ತದ. ಕಾಶಿ ಆರಿದ ಮೇಲೆ ಹೆಪ್ಪಾಕಿ ಹಾಲು ಹೋಗ ಮೊಸರಾದ ಮೇಲೆ ಮೊಸರು ಹೋಗ ಮಜ್ಜಿಗೆ ಆದ ಮೇಲೆ ಮಜ್ಜಿಗೆಯಾಗ ರೆವಗಿ ಇಟ್ಟು ತಿರುವುದಾಗ ಬೆಣ್ಣಿ ಅಂತ ಬರ್ತದ. ಅದು ಒಯ್ದು ಮತ್ತೆ ಒಲೆಯ ಮೇಲೆ ಬೋಗಣೆಗೆ ಹಾಕಿ ಕಾಸಿ ಅಂದ್ರೆ ತುಪ್ಪ ಆಗ್ತದ. 5-6 ತಾಸ ಹಾಲಿಗೆ ಸಂಸ್ಕಾರ ಕೊಟ್ಟು ಕಾಯ್ದಿವಿ ಅಂದ್ರ ತುಪ್ಪ ಆಗತದ. ಹಾಲಿನಾಗಿನ ತುಪ್ಪ ಕಾಣಿಸ್ತದ ಅಂದಾಗ ಎಷ್ಟು ಹುಚ್ಚದಿ ರಾಜ. ಕೇವಲ ನಿನ್ನ ಕೈಯಾಗ ಹಿಡಿದಂತ ಹಾಲಿನಾಗಿನ ತುಪ್ಪ ಕಾಣಬೇಕಾದ್ರೆ 5-6 ತಾಸು ಕಾಯ್ಬೇಕಂತಿ, ಹಾಲಿಗೆ ಸಂಸ್ಕಾರ ಕೊಡ್ಬೇಕಂತಿ, ಅವಾಗ ತುಪ್ಪ ಆಗತದಂತಿ. ಮತ್ತೆ ಶ್ರೇಷ್ಠವಾದಂತ ಮಾನವ ಜನ್ಮದೊಳಗೆ ಬಂದು ಗುರುವಿನ ಸೇವಾ ಮಾಡಲಾರದೆ, ಭಗವಂತನ ಸ್ಮರಣೆ ಮಾಡಲಾರದೆ, ಗುರುವಿನಿಂದ ಸಂಸ್ಕಾರ ಪಡಿಲಾರದೆ ಸಾಕ್ಷಾತ್ ಭಗವಂತನ ದರ್ಶನ ನಿನಗೆ ಹೆಂಗ ಆಗತೈತಿ ಅಂತೇಳಿ ಬೀರ್ಬಲನ ಮಗಳು ಉತ್ತರ ಕೊಡ್ತದ. ಹಾಲಿಗೆ ಸಂಸ್ಕಾರ ಕೊಟ್ಟಾಗ ತುಪ್ಪ ಆಗತ್ತದ, ಮಾನವ ಗುರುವಿನಿಂದ ಸಂಸ್ಕಾರ ಪಡೆದಾಗ ಭಗವಂತನ ಒಲುಮೆ ಆಗತ್ತದ, ಭಗವಂತನ ದರ್ಶನ ಆಗತ್ತದ. ಅಂತ ಸಂಸ್ಕಾರವನ್ನ, ಅಂತ ಆಚಾರ ವಿಚಾರಗಳನ್ನ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಹುಟ್ಟಿ ಬಂದಂತ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಆಲಿಂಗರಾಯ ಲಾಯವ್ವ ತಾಯಿ ಮಗನಿಗೆ ಅಂತ ಸುಂದರವಾದಂತ ಸಂಸ್ಕಾರಗಳನ್ನ ಕೊಡಗತ್ತಾರ. ಮಕ್ಕಳಿದ್ದ ಮನೆ ಚಂದ, ಗುರುವಿದ್ದ ಮಠ ಚಂದ ಅನ್ನುವ ಹಂಗ ಮನೆಯೊಳಗ
ತಂದೆ ತಾಯಿಯ ಪ್ರೀತಿಯನ್ನ ಸಂಪಾದನೆ ಮಾಡಿಕೊಂಡು ತಂದೆ ತಾಯಿ ಮನಸ್ಸಿಗೆ ಆನಂದವನ್ನ ನೀಡುತ್ತಾ ತಂದೆ ತಾಯಿ ಕೊಡುವಂತ ಸಂಸ್ಕಾರವನ್ನ ಪಡೀತಾ ಆಚಾರ ವಿಚಾರವಂತರಾಗಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಗುಳಸಾರ ಗ್ರಾಮದೊಳಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಸಂಸ್ಕಾರವಂತರಾಗಿ ಬೆಳೆಯುವಾಗ ಮುಂದೆ ಏನೆಲ್ಲ ಆಗುತ್ತದೆ ಅನ್ನೋದು ಆ ಆ ಆ ಹುಟ್ಟೇನು ಹುಟ್ಟದಿರು ಭಾರಿಗೆ ಹುಟ್ಟಿ ಕೆಟ್ಟು ಹೋಗಲ್ದಿರುವಂತ ಭಾರಿಗೆ ಕೊಟ್ಟೇನು ಕೊಂಡೇನು ಭಾರಿಗೆ ಭಾರಿಗೆ ಯಾಕಿನ್ನೂ ತಿಳಿವಲ್ದು ಭಾರಿಗೆ ಯಾಕಿನ್ನೂ ತಿಳಿವಲ್ದು ಭಾರಿಗೆ ನಿನಗ ಜ್ಞಾನದ ಬೆಳಕಿಲ್ಲ ಭಾರಿಗೆ ನಿನಗ ಜ್ಞಾನದ ಬೆಳಕಿಲ್ಲ ಭಾರಿಗೆ ಇಳೆಯೋಳು ಸಂಸಾರ ಭಾರಿಗೆ ಇಳೆಯೋಳು ಸಂಸಾರ ಭಾರಿಗೆ ಬಿದ್ದು ಬಳಲುವೆ ಕೋಣನಂತೆ ಭಾರಿಗೆ ಬಿದ್ದು ಬಳಲುವೆ ಕೋಣನಂತೆ ಭಾರಿಗೆ ಯಾಕಿನ್ನು ತಿಳಿವಲ್ದು ಭಾರಿಗೆ 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 ಹುಟ್ಟೇನು ಹುಟ್ಟಲ್ದೇರೋ ಭಾರಿಗೆ 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 ಹುಟ್ಟೇನು ಹುಟ್ಟದಿರು ಭಾರಿಗೆ ಹುಟ್ಟಿ ಕಟ್ಟು ಹೋಗಲ್ದಿರುವಂತ ಭಾರಿಗೆ ಕೊಟ್ಟೇನು ಕೊಂಡೇನು ಭಾರಿಗೆ ಕೊಟ್ಟೇನು ಕೊಂಡೇನು ಭಾರಿಗೆ ಕೊಟ್ಟು ಇಟ್ಟು ಹಂಗಿಸುವಂತ ಬಾರಿಗೆ ಕೊಟ್ಟು ಇಟ್ಟು ಹಂಗಿಸುವಂತ ಬಾರಿಗೆ ಯಾಕಿನ್ನು ತಿಳಿಬಲ್ದು ಭಾರಿಗೆ ಹೇಸಿತಿ ತನ್ವಿದು ಭಾರಿಗೆ 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 ಹೇಸಿತಿ ತನುವಿದು ಭಾರಿಗೆ ಬಿದ್ದು ಘಾಸಿಯಾಗಲಿ ಬೇಡ ಬಾರಿಗೆ ಹೇಸಿಗೆ ತನುವಿದು ಭಾರಿಗೆ ಬಿದ್ದು ಘಾಸಿಯಾಗಲಿ ಬೇಡ ಬಾರಿಗೆ ದೇಹದ್ದು ಸ್ವಭಾವ ನೋಡು ಬಾರಿಗೆ ಯಾಕಿನ್ನು ತಿಳಿಬಲ್ದು ಬಾರಿಗೆ ಓದೇನು ಹಾಡೇನು ಭಾರಿಗೆ 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 ಓದೇನು ಹಾಡೇನು ಭಾರಿಗೆ ಓದಿ ಹಾದಿ ಕಾಣದಂತ ನೀ ಬಾರಿಗೆ ಸಾಧುರನ ಜರಿದಂತ ಬಾರಿಗೆ ಸಾಧುರನ ಜರಿದಂತ ಬಾರಿಗೆ ವೇದ ಪುರಾಣವು ಕೇಳದಂತ ಬಾರಿಗೆ ವೇದ ಪುರಾಣವು ಕೇಳದಂತ ಬಾರಿಗೆ ಯಾಕಿನ್ನೂ ತಿಳಿವಲ್ದು ಬಾರಿಗೆ ಕಾಮಧೇನು ಒಲಿದಂತ ಭಾರಿಗೆ 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 ಭಾರಿಗೆ
ಕಾಮಧೇನು ಬಲಿದಂತ ಬಾರಿಗೆ ಬಿಟ್ಟು ಕುರಿಯ ಹಾಡು ಕುಡಿವಂತ ಬಾರಿಗೆ ನರದೇಹದಲ್ಲಿ ಬಂದು ಬಾರಿಗೆ ನರದೇಹದಲ್ಲಿ ಬಂದು ಬಾರಿಗೆ ಬಿದುನುರ ಮಹಂತನ ಅರಿಯದಂತ ಬಾರಿಗೆ ಬಿದುನುರ ಮಹಂತನ ಅರಿಯದಂತ ಬಾರಿಗೆ ಯಾಕೆನ್ನು ತಿಳಿವಲ್ದು ಬಾರಿಗೆ ಹೋ ಯಾಕೆನ್ನು ತಿಳಿವಲ್ದು ಬಾರಿಗೆ ನಿನಗ ಜ್ಞಾನದ ಬೆಳಕಿಲ್ಲ ಬಾರಿಗೆ ನಿನಗೆ ಜ್ಞಾನದ ಬೆಳಕಿಲ್ಲ ಬಾರಿಗೆ ಇಳೆಯೋಳು ಸಂಸಾರ ಬಾರಿಗೆ ಇಳೆಯೋಳು ಸಂಸಾರ ಬಾರಿಗೆ ಬಿದ್ದು ಬಳಲುವೆ ಕೋಣನಂತೆ ಬಾರಿಗೆ ಬಿದ್ದು ಬಳಲುವೆ ಕೋಣನಂತೆ ಬಾರಿಗೆ ಯಾಕೆನ್ನೋ ತಿಳಿವಲ್ದು ಬಾರಿಗೆ ಯಾಕೆನ್ನೋ ತಿಳಿವಲ್ದು ಬಾರಿಗೆ ಯಾಕೆನ್ನೋ ತಿಳಿವಲ್ದು ಬಾರಿಗೆ. ಹೀಗೆ ಬಹಳ ಸುಂದರವಾಗಿ ಸಂಸ್ಕಾರವಂತರಾಗಿ ಆಚಾರ ವಿಚಾರವಂತರಾಗಿ ಧರ್ಮವಂತರಾಗಿ ಭಗವಂತನ ಮ್ಯಾಲ ನಂಬಿಕೆ ಶ್ರದ್ಧೆಯನ್ನು ಇಟ್ಟುಕೊಂಡು ನಡೆದಂತ ಪುಣ್ಯ ದಂಪತಿಗಳೇ ಆಲಿಂಗರಾಯರು ಲಾಯವ್ವ ತಾಯಿ. ಭಗವಂತ ಅದಾನ, ಅವನ ಕರುಣೆ ಒಂದಲ್ಲ ಒಂದು ದಿನ ನಮಗ ಆಗೇ ಆಗತದ, ಆಶೀರ್ವಾದ ಮಾಡೇ ಮಾಡ್ತಾನ ಅನ್ನುವಂತ ನಂಬಿಕೆ ಇಟ್ಟು ಭಗವಂತನ ಸ್ಮರಣೆ ಮಾಡಿದಂತ ಪುಣ್ಯ ದಂಪತಿಗಳು ಸಾಧು ಸಂತರ ಜಂಗಮರೆಗೆ ದಾನ ಧರ್ಮ ದಾಸೋಹ ಮಾಡಿದಂತ ಪುಣ್ಯ ದಂಪತಿಗಳು. ಆ ಪುಣ್ಯದ ಫಲವೇ ಭಗವಂತನ ಮೇಲೆ ಇಟ್ಟಂತ ನಂಬಿಕೆಯ ಫಲವೇ ಮುಂದ ಸುಕ್ಷೇತ್ರ ಗುಳಸಾರ ಗ್ರಾಮಕ್ಕ ಸಿಂದಗಿಯ ಜಕ್ಕಪ್ಪಯ್ಯನವರು ಬಂದು ಆಶೀರ್ವಾದ ಮಾಡಿದ ಮೇಲೆ ಹುಟ್ಟಿದಂತ ಪುಣ್ಯ ಪುರುಷರೇ ಸದ್ಗುರು ಶ್ರೀ ಪುಂಡಲಿಂಗ ಮಹಾಶಿವಯೋಗಿಗಳು. ಬಹಳ ಸುಂದರವಾಗಿ ನಿನ್ನೆ ದಿವಸ ತೊಟ್ಟಿಲ ಕಟ್ಟಿ ಜೋಗುಳ ಪಾಡಿ ಪುಂಡಲಿಂಗ 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 ಅಂತ ನಾಮಕರಣ ಮಾಡಿದರು. ಬಹಳ ಸುಂದರವಾದ ಹೆಸರನ್ನ ಗುರುವಿನ ಕರುಣೆಯಿಂದ ಆಶೀರ್ವಾದದಿಂದ ಹುಟ್ಟ ಮಗುವಿಗೆ ತಂದೆ ತಾಯಿಗಳು ಗುರುವಿನ ಸ್ಮರಣೆಯನ್ನು ಮಾಡಿಕೊಂತ ಮಗನಿಗೆ ಹುಟ್ಟಿದಂತ ಮಗನಿಗೆ ಪುಂಡಲಿಂಗ ಅಂತ ಹೆಸರಿಟ್ಟು. ಹೆಸರಿಡೋದ್ರೊಳಗೂ ಕೂಡ ಸಂಸ್ಕಾರ ಇರ್ತದ. ನಮ್ಮ ಮಕ್ಕಳಿಗೆ ಹೆಸರಿಡಬೇಕಾದ್ರ ಒಂದು ಕಾಲಿತ್ತು, ಈಗಿನ ಕಾಲಕ್ಕೆ ಹಿಂದಿನ ಕಾಲಕ್ಕೆ ಬಹಳ ವ್ಯತ್ಯಾಸದ. ಹಿಂದೆಲ್ಲ ಮಕ್ಕಳಿಗೆ ಹೆಸರಿಡುತ್ತಿದ್ರು. ಎಂಥ ಹೆಸರುಗಳಂದ್ರ ಮನಿ ದೇವರ ಹೆಸರ, ಮನಿ ಗುರುಗಳ ಹೆಸರ, ಇಲ್ಲ ಅಂದ್ರ ಮನ್ಯಾಗ ಆಗಿ ಹೋದಂತ ಹಿರಿಯರ ಹೆಸರು. ಮಕ್ಕಳಿಗೆ ಇಡ್ತಿದ್ರು ಅವಾಗ. ಅದು ಹೋಯ್ತ್ರಿ. ಈಗ ಎಲ್ಲ ಹೊಸ ಹೆಸರುಗಳಿವೆ. ಅದರೊಳಗ ಒಂದು ಅರ್ಥ ಇತ್ತು. ಮನಿ ದೇವ್ರ ಹೆಸರ, ಮನಿ ಗುರುಗಳ ಹೆಸರ, ಮನ್ಯಾಗ ಆಗಿ ಹೋದಂತ ಹಿರಿಯರ ಹೆಸರು. ಎದಕ್ಕೆ ಇಡ್ತಿದ್ರು? ಮನೆ ದೇವರಿಗೆ ವರ್ಷಕ್ಕೊಂದೇ ಸಲ ಹೋಗೋದು ನಾವಂತೂ. ಮನೆ ಗುರುಗಳ ಹತ್ರ ಹೋಗೋದು ಯಾವಾಗ? ವರ್ಷಕ್ಕೊಮ್ಮೆ. ಅವ್ರ ಹೆಸರು ದಿನ ದಿನ ಮಕ್ಕಳಿಗೆ ಇಟ್ಟಿವಂದ್ರೆ ಹೆಸರು ಕರೆದಾಗ ಒಮ್ಮೆ ಅವ್ರು ಸ್ಮರಣೆ ಮಾಡ್ದಂಗ ಆಗ್ತಿತ್ತು. ಮನೆ ಗುರುಗಳ ಹೆಸರ ಮನೆ ದೇವ್ರ ಇಟ್ರ ಆ ಹೆಸರು ಕರೆದಾಗ ಒಮ್ಮೆ ಆ ದೇವರಾಗಲಿ ಗುರುಗಳಾಗಲಿ ನೆನಪಾಗ್ತಿದ್ರು. ಮುಂದೆ ಮನ್ಯಾಗ ಆಗೋದಂತ ಹಿರಿಯರ ಆಯಿ ಮುತ್ತಿನ ಹೆಸರು ಮೊಮ್ಮಕ್ಕಳು ಹುಟ್ಟಕ್ಕಿಂತ ಮೊದಲೇ ತೀರಿ ಹೋಗಿದ್ರಂದ್ರೆ ಅವ್ರ ಹೆಸರು ಇಡ್ತಿದ್ರು. ಎದಕ್ಕೆ ಹೆಸರು ಇಡ್ತೇವೆ? ಮುಂದಿನ ತಲೆಮಾರುಗಳಿಗೆ ವಂಶ ಪರಂಪರೆ ಹೆಸರುಗಳು ಮರೆತು ಹೋಗಬಾರ್ದು ಅಂತೇಳಿ ಆಯಿ ಮುತ್ತಿನ ಹೆಸರು ಇಡ್ತಿದ್ರು. ಈಗೆಲ್ಲ ಹೋಗ್ಯಾವ್ರಿಗೆ. ಅವೆಲ್ಲ ಹೋಗಿ ಈಗೆಲ್ಲ ನ್ಯೂ ಮಾಡರ್ನ್ ಹೆಸರುಗಳು. ಅಂದ್ರೆ ಸಿನಿಮಾ ಹೀರೋಗಳ ಹೆಸರು, ಹೀರೋನಿ ಹೆಸರು, ಧಾರಾವಾಹಿದಾಗ ಬರುವಂತ ಪಾತ್ರಧಾರಿಗಳ ಹೆಸರು. ಏನೋ ಮಾಡೋಕ್ಕಾಗಂಗಿಲ್ಲ. ನಾ ಹೇಳಿ ನಲ್ಲ ಕಾಲಾಯ ತಸ್ಮೈ ನಮಃ. ಅಂದ್ರೆ ಏನು? ಹೆಸರು ಇಡ್ತೀವಲ್ಲ ಅದ್ರಾಗ ಒಂದು ಅರ್ಥ ಇರಬೇಕು. ಒಬ್ಬೊಬ್ರು ಹೆಸರು ಇಡ್ತಾರ, ಅದ್ರಾಗ ಅರ್ಥನೂ ಇರಲ್ಲ, ಅರ್ಥಕ್ಕೆ ಅನರ್ಥನೇ ಆಗಿರ್ತದೆ. ಒಂದು ಹುಡುಗಿಗೆ ಹುಟ್ಟಿದಾಗ ಮಂದಾಕಿನಿ ಅಂತ ಹೆಸರು ಇಟ್ಟಿರುತ್ತೆ. ಮಂದಾಕಿನಿ ಅಂತೇಳಿ ಹೆಸರು ಇಟ್ಟಿದ್ರಿ. ನಾವು ಕರೆಯದರೆ ಪೂರ್ತಿ ಹೆಸರು ಕರಿತೀವ್ರಿ, ಅದನ್ನೂ ಇಲ್ಲ. ಈಗ ಸಣ್ಣ ಇದ್ದಾಗ ಹೆಸರು ಇಡೋದೇನ ಪೂರಾ ಹೆಸರು ಮಂದಾಕಿನಿ ಅಂತ ಇಟ್ರ ಅದು ಪೂರ್ತಿ ಹೆಸರು ಕರೆದ್ರೆ ಅರ್ಥಕ್ಕೆ ಅನರ್ಥ ಆಗ್ತಿದಿಲ್ಲ ಹೆಸರು.
ಆ ಸಣ್ಣ ಕೂಸಿದ್ದಾಗ ಬೆಳೆದ ಆಟ ಆಡೋ ಮುಂದೆ ಇವೆಲ್ಲ ಸಣ್ಣ ಹುಡುಗರು ಓಡಾಡ್ತಿರ್ತಾವಲ್ಲ, ಇಟ್ಟು ಓಡಾಡೋ ಮುಂದ ಮಂದಾಕಿನಿ ಅಂತ ಹುಡುಗಿಗೆ ಹೆಸರಿಟ್ರ ಏ ಮಂದಿ ಏ ಮಂದಿ ಏ ಮಂದಿ ಅಂತ ಕರಿತಿದ್ರು ಅದಕ್ಕೆ. ಸರಿ, ಮುಂದ ಆಕಿ ದೊಡ್ಡಕ್ಕಾಗಿ ಲಗ್ನ ಐತ್ರಿ. ಲಗ್ನ ಆಗಿ ಗಂಡನ ಮನೆಗೆ ಹೋಗ ಮುಂದ ಯಾರು ಹೊಂಟಾರ ಗಂಡನ ಮನೆಗೆ? ಮಂದಿ ಹೊಂಟಾರ ಗಂಡನ ಮನೆಗೆ. ಸರಿ, ಮುಂದೆ ಗಂಡನ ಮನೆಯಾಗ ಹೋಗಿ ಚಂದ ಸಂಸಾರ ಮಾಡಿ ಆಕಿಗೆ 4 ಮಕ್ಕಳು ಹುಟ್ಟ್ಯಾವ. 4 ಮಕ್ಕಳು ತಗೊಂಡು ಈಗ ನಾಳೆ 21, 22 ಜಾತ್ರೆ ನಡೀತಾವಲ್ಲ, ಅಗ್ಗಿ ಜಾತ್ರೆ, ರಥೋತ್ಸವ ಜಾತ್ರೆ ರೋಡ್ಗೆ ಗ್ರಾಮದೊಳಗ. ಹಿಂಗ ಜಾತ್ರೆಗೆ ಅಂತೇಳಿ ಮಕ್ಕಳು ತಗೊಂಡು ತವ್ರ ಮನೆಗೆ ಬಂದಾಳ. ಆ ಮಕ್ಕಳ ಜಾತ್ರೆಯಾಗ ಬಂದು ಇಲ್ಲಿ ಶಿವಲಿಂಗೇಶ್ವರ ಮಠದ ಅಂಗಳದಾಗ ಜಾತ್ರೆಗೆ ಹಂಗ ಎಲ್ಲ ಮಕ್ಕಳು ಓಡಾಡಿದಿರ್ತಾವ. ಆಕಿನ ಮಕ್ಕಳು ಓಡಾಡಕತ್ತೀವು. ಯಾರ ಮಕ್ಕಳು? ಮಂದಿ ಮಕ್ಕಳು. ಏನ್ ಅರ್ಥ ಏನದ? ಸುಮ್ಮನೆ ನಾ ಹೇಳದ ಹೆಂಗ ಸ್ವಲ್ಪ ಹೇಳ್ತಿರ್ತೀನಿ. ಏನ್ ಅರ್ಥ ಅದ ಹೇಳ್ರಿ? ಅದಕ್ಕ ಮಕ್ಕಳಿಗೆ ಹೆಸರಿಡಬೇಕಾದ್ರ 10 ಸಲ ವಿಚಾರ ಮಾಡ್ರಿ. ಮಕ್ಕಳಿಗೆ ಹೆಸರಿಟ್ರ ಮನೆ ಗುರುಗಳ ಹೆಸರ, ಮನೆ ದೇವರ ಹೆಸರ, ಇಲ್ಲ ಅಂದ್ರ ಮನ್ಯಾಗ ಆದೋದಂತ ಹಿರಿಯರ ಹೆಸರು ನಾವು ಇಟ್ಟಿವಂದ್ರ ಮುಂದಿನ ತಲೆಮಾರುಗಳಿಗೆ ವಂಶದಾಗ ಆಗೋದಂತ ಹಿರಿಯರ ಹೆಸರುಗಳು ಉಳಿತಾವ. ಮನೆ ದೇವ್ರು ಯಾರು, ಮನೆ ಗುರುಗಳು ಯಾರು ಅನ್ನುವಂಥದ್ದನ್ನ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗುತ್ತದೆ. ಅಂತ ಹೆಸರನ್ನ ಇಲ್ಲಿ ಆಲಿಂಗರಾಯಲ್ಲ ಅಯ್ಯವತಾಯಿ ಮಗನಿಗೆ ಪುಂಡಲಿಂಗ 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 ಅಂತ ಹೆಸರಿಟ್ಟ ಮ್ಯಾಲ ಬಿದಿಗೆಯ ಚಂದ್ರನಂತೆ ಸೂರ್ಯನ ಪ್ರಕಾಶದ ತೇಜಸ್ಸಿನಂತೆ ಪುಂಡಲಿಂಗ ಮಹಾಶಿವಯೋಗಿಗಳ ತಂದೆ ತಾಯಿಯ ಪ್ರೀತಿಯನ್ನ ಪಡೆಯುತ್ತಾ ತಂದೆ ತಾಯಿ ಮಾಡುವಂತ ಲಾಲನೆ ಪಾಲನೆ ಮಮತೆಯೊಳಗ ಬೆಳೆದ ಒಂದಲ್ಲ ಎರಡಲ್ಲ ಮೂರಲ್ಲ 5 ವರ್ಷದ ಬಾಲಕರಾಗುತ್ತಾರ ಪುಂಡಲಿಂಗ ಮಹಾಶಿವಯೋಗಿಗಳು. ತಂದೆ ತಾಯಿಗೆ ಆನಂದ, ಗ್ರಾಮದ ಜನರಿಗೆ ಆನಂದ. ಪುಂಡಲಿಂಗ ಮಹಾಶಿವಯೋಗಿಗಳ ಮುಖದೊಳಗಿರುವಂತ ಚೈತನ್ಯದ ಶಕ್ತಿ ಆ ಮಗುವಿನ ಮುಖ ನೋಡಿದರೆ ಸಾಕು. ಆ ತಂದೆ ತಾಯಿ ಎಷ್ಟೇ ಕಷ್ಟಪಟ್ಟು ದುಡಿದು ಬಂದರೂ ಕೂಡ ಮನೆಯಾಗ ಬಂದ ಮಗನ ಮುಖ ನೋಡಿದ್ರಂದ್ರ ಕ್ಷಣದೊಳಗ ಮಾಡಿರುವಂತ ಆ ಕಷ್ಟ ನೋವೆಲ್ಲ ಕ್ಷಣಾರ್ಥದೊಳಗ ದೂರ ಆಗಬೇಕು. ದುಡಿದು ಬಂದ ತಂದೆ ತಾಯಿ ಮನ್ಯಾಗ ಆಟ ಆಡ್ಕೊಂತ ನಕ್ಕೋತಿದ್ದ ಮಕ್ಕಳ ಮುಖ ನೋಡಿದ ತಕ್ಷಣ ಹಗಲೆಲ್ಲ ದುಡಿದು ಬಂದು ದಣವಾಗಿರ್ತದ. ಮಕ್ಕಳ ಮುಖ ನೋಡಿದೇವಂದ್ರ ಆ ದಣವೆಲ್ಲ ಹಾರಿ ಹೋಗ್ಬಿಡ್ತದ. ಮಕ್ಕಳೊಳಗಂತ ಶಕ್ತಿ ಅದ ರೀ. 5 ವರ್ಷದವರಾಗಿರೋ ಪುಂಡಲಿಂಗ ಮಹಾಶಿವಯೋಗಿಗಳು ಸಿಂದಗಿಯ ಜಕ್ಕಪ್ಪಯ್ಯನವರು ಮತ್ತೆ ಗುಳಸಾರಕ್ಕೆ ಬರ್ತಾರ. ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮಾಡುವಂತ ಸಿಂದಗಿಯ ಜಕ್ಕಪ್ಪಯ್ಯನವರು ಮತ್ತೆ ಸುಕ್ಷೇತ್ರ ಗುಳಸಾರಕ್ಕೆ ಬಂದು 5 ವರ್ಷದ ಬಾದಾಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳನ್ನ ತೊಡೆಯ ಮ್ಯಾಲ ಕೂರಿಸಿಕೊಂಡು, ನೋಡ್ರಿ ಗುರುವಿನ ಮನಸ್ಸು ಹೆಂಗಿರ್ತದಂದ್ರ ಅದು ತಾಯಿಯ ಮನಸ್ಸಿದ್ದಂಗ. ಜಗತ್ತಿನ್ಯಾಗ ಬಹಳ ಪುಣ್ಯ ಮಾಡಿದೇವಂದ್ರ 3 ವ್ಯಕ್ತಿಗಳನ್ನ, ಆ ವ್ಯಕ್ತಿಗಳ ಪ್ರೀತಿಯನ್ನ ಪಡೆಯುವಂತ ಪುಣ್ಯವಂತರ ನಾವಾಗುತ್ತೀವಿ. ಬಹಳ ಪುಣ್ಯ ಮಾಡಿದೀವಿ ಅಂದ್ರ ಆ 3 ವ್ಯಕ್ತಿಗಳು ಯಾರಂದ್ರ, ಒಂದು ನವಮಾಸದ ತನಕ ತನ್ನ ಗರ್ಭದ ಗುಡಿಯೊಳಗ ಹೊತ್ತು ಹೆತ್ತು ಜೋಪಾನ ಮಾಡಿ ಆ ಮಗುವಿಗೆ ಜನ್ಮ ನೀಡಿರ್ತಾಳಲ್ಲ, ಜನ್ಮದಾತೆ, ಹಡೆದವ್ವ ಹಡೆದ ತಾಯಿ ಅಂತ ಕರಿತೀವಲ್ಲ, ಆ ತಾಯಿ ಪ್ರೀತಿ ಪಡೆಯುವಂತ ಪುಣ್ಯವಂತರಾಗುತ್ತೀವಿ. ಇನ್ನೊಬ್ರು ಯಾರಂದ್ರ, ನಾ ಈ ಭೂಮಿಗೆ ಹುಟ್ಟಿ ಬರಬೇಕಾದ್ರ ತಾಯಿ ಹೊಟ್ಯಾಗ ಉತ್ಪತ್ತಿ ಆಗಬೇಕಾದ್ರ ಕಾರಣೀಕರ್ತನಾಗಿರುವಂತ ತಂದೆಯ ಪ್ರೀತಿ ಅನ್ನುವಂಥದ್ದು. ಕೊನೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ದುಃಖ ದುಮಾನಗಳನ್ನ ಕಳೆದು ಬರುವಂತ ಎಲ್ಲವನ್ನ ಕಷ್ಟಗಳನ್ನ ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಯ ಜೀವನ ನಡೆಸಾಕ ಆಶೀರ್ವಾದ ಮಾಡ್ತಾರಲ್ಲ, ಅದುವೇ ಶ್ರೇಷ್ಠವಾಗಿರುವಂತ ಸದ್ಗುರುವಿನ ಪ್ರೀತಿ. ತಂದೆ ತಾಯಿ ಗುರು ಮೊದಲು ಇವರು 3 ಮೇಲೆ ಪ್ರೀತಿ ಪಡಿಬೇಕಂತ, ಅವ್ರ ಮೇಲೆ ಭಕ್ತಿ ಇಡಬೇಕಂತ, ಅವರನ್ನು ಸದಾ ಸ್ಮರಣೆ ಮಾಡಬೇಕಂತ, ಅವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತದಂತ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಗುರು ದೇವೋ ಭವ, ಅತಿಥಿ ದೇವೋ ಭವ, ಆಚಾರ ದೇವೋ ಭವ. ಅಂತ ಶ್ರೇಷ್ಠವಾಗಿರುವಂತ ಸಿಂದಗಿಯ ಜಕ್ಕಪ್ಪಯ್ಯನವರು ಗುಳಸಾರಕ್ಕೆ ಬಂದು 5 ವರ್ಷದ ಬಾಲಕರಾದಾಗ
ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳನ್ನ ತೊಡೆ ಮೇಲೆ ಕೂರಿಸಿಕೊಂಡು ನೆತ್ತಿ ಮೇಲೆ ಕೈ ಸವರಿ, ಪುಂಡಲಿಂಗ ನೀನು ಪುಂಡನಾಗತೀಯೋ, ಎಂತದಕ್ಕ ಪುಂಡನಾಗತಿ ಅಂದ್ರ ನೀನು ನಂಬಿ ನಡೆಯುವ ಜಗದ ಜನರ ಕಷ್ಟವನ್ನ ಕಳಿತಿ. ಆಲಿಂಗರಾಯ ಲಾಯವ ತಾಯಿಯ ಮಗನಾಗಿ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗೆ ಹುಟ್ಟಿದಂತ ನೀನು ಜಗತ್ತಿನೊಳಗ ಸೂರ್ಯ ಚಂದ್ರರ ತನಕ ಪುಂಡಲಿಂಗ ಮಹಾಶಿವಯೋಗಿಯಾಗಿ ಜಗದೊಳಗ ಮೆರೀತಿ ಅಂತೇಳಿ ಸಿಂದಗಿಯ ಜಕ್ಕಪ್ಪಯ್ಯನವರ ಆಶೀರ್ವಾದ ಮಾಡ್ತಾರೆ. ಯಾವಾಗ 5 ವರ್ಷದ ಬಾಲಕರಾಗಿದ್ದಾಗ. ಗುರುವಿನ ಆಶೀರ್ವಾದ, ಗುರುವಿನ ವಾಣಿ, ಗುರುವಿನೊಳಗಂತ ಶಕ್ತಿ ಅದ ರೀ. ಗುರು ಅಂದ್ರೆ ಸಾಮಾನ್ಯ ಅಂತ ಮಾಡ್ರಿ ಏನು? ಏನು ಹೇಳಲಿ ಗುರುವಿನ ಮಹಿಮಾ, ಏನು ಹೇಳಲಿ ಗುರುವಿನ ಮಹಿಮಾ. ಗುರು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ಮ. ಗುರು ಹಿಂಗ ಕಾಡಿನೊಳಗ ಅಡವಿ ಹಾದ್ಯಾಗ ಹೊಂಟಾನಂದ್ರ ಅವನ ಕಣ್ಣಿಗೆ ಒಂದು ಕಾಡು ಕಗ್ಗಲ ಬಿತ್ತು ಅಂದ್ರ, ಕಾಡು ಕಗ್ಗಲ್ ಅಂದ್ರ ಹಾದ್ಯಾಗ ಬಿದ್ದಿರ್ತಾವಲ್ಲ ಕಲ್ಲು, ಅಂತ ಕಲ್ಲು ಹಾದ್ಯಾಗ ಬಿದ್ದಿರ್ತದ. ಗುರುಗಳು ಹೊಂಟಾರಂದ್ರ ಹಿಂಗ ಭಕ್ತಿಯಿಂದ ಆ ಕಲ್ಲಿಗೆ ದೃಷ್ಟಿ ಇಟ್ಟು ನೋಡಿದ್ರಂದ್ರ ಆ ಗುರುವಿನ ದೃಷ್ಟಿಯಿಂದ ಮಾತನಾಡಲಾರದಂತ ಕಲ್ಲು ಮಾತಾಡುತ್ತದೆ. ಅದ್ಯಾಂಗ್ರಿ ಮುತ್ಯ ಕರ್ತೃ ಪುರುಷರದಾರಲ್ಲ ಜಗದ್ಗುರು ಶಿವಲಿಂಗೇಶ್ವರರು, ಅವ್ರ ಪುರಾಣ ಅದ್ಭುತವಾದಂತ ಪುರಾಣ ರೀ. ಕಲಬುರಗಿಯ ಬಂದೇನವಾಜ ಮಹಾರಾಜ ಶಿವಲಿಂಗೇಶ್ವರ ಬೆಟ್ಟಿಗೆ ಸಾವಳಿಗೆಗೆ ಹಿರೇ ಸಾವಳಿಗೆಗೆ ಬರ್ಬೇಕಾದ್ರೆ ಹುಲಿ ಮೇಲೆ ಕುಂತು ಚೇಳಿನ ಕೊಂಡಿ ಹಾವಿನ ಬರಕೋಲ ಕೈಯಾಗ ಹುಲಿ ಮೇಲೆ ಕುಂತು ಬಂದೇನವಾಜ ಬರಾಕತ್ರ ಜಗದ್ಗುರು ಶಿವಲಿಂಗೇಶ್ವರ ಒಂದು ಕಟ್ಟಿ ಮೇಲೆ ಕುಳಿತಿರ್ತಾರೆ. ಇವತ್ತಿಗೂ ಅದಾರೆ ಅದು ಹಿರೇ ಸಾವಳಿಗೆ ಒಳಗೆ ಕಲ್ಯಾಣ ಕಟ್ಟಿ ಅಂತ ಹೇಳ್ತಾರ. ಆ ಕಟ್ಟಿ ಮೇಲೆ ಕುಂತಿರ್ತಾರ. ಸಾವಳಿಗೆ ಜನ ಅಂತಿತ್ತಂತ, ಶಿವಲಿಂಗೇಶ್ವರರೇ ಕಲಬುರಗಿಯ ಮಹಾರಾಜ ಬಂದೇನವಾಜ ಮಹಾರಾಜ ಹುಲಿ ಮೇಲೆ ಕುಂತ್ಕೊಂಡು ಕೈಯಾಗ ಚೇಳ ಹಾವಿನ ಬರಕೋಲು ಹಿಡ್ಕೊಂಡು ಬರಾಗತ್ತಾನ್ರಿ, ನಿಮ್ಮ ಬೆಟ್ಟಿಗೆ ಬರಾಗತ್ತಾನ, ಎದ್ರ ಬೆಟ್ಟಿಗೆ ಹೋಗಮ್ ನಡ್ರಿ ಅಂದ್ರ ಇಲ್ಲೇ ಸಮೀಪ ಬರತ್ತಾನ, ಹೋಗಮ್ ನಡ್ರಿ ಅಂದ್ರ ಅವ ಹುಲಿ ಮೇಲೆ ಹೊಂಟಾನ. ನೀವ್ ಹೆಂಗ್ ಹೋಗೋರು, ನೀವು ಹೆಂಗ್ ಹೋಗಮ್ ಎಂದಾಗ ಚಿಂತೆ ಮಾಡಬೇಡ್ರಿಪ್ಪ, ಆ ಬಂದೇನವಾಜ ಮಹಾರಾಜ ಹುಲಿ ಮೇಲೆ ಜೀವಂತಿರುವಂತ ಹುಲಿ ಮೇಲೆ ಹೊಂಟಾನಂದ್ರ ಈ ಜೀವ ಇರಲಾರದಂತ ನಿರ್ಜೀವ ಕಟ್ಟಿಗೆ ಜೀವ ಬರಂಗ ಮಾಡ್ತೀನಂತೇಳಿ ಕರುಣೆಯಿಂದ ಕುಳಿತಂತ ಕಟ್ಟಿಗೆ ಕಟ್ಟಿ ನಡಿಯೋ ಬಂದೇನವಾಜನ ಬೆಟ್ಟಿಗಂದ್ರ ಕುಳಿತಂತ ಕಲ್ಯಾಣ ಕಟ್ಟಿ ಸಾಕ್ಷಾತ್ ಬಂದೇನವಾಜನ ಎದುರ ಬೆಟ್ಟಿಗೆ ನಡೆದುಕೊಂಡು ಹೋಗಿದಂತ ಲೀಲೆ ತೋರಿದಂತ ಪುಣ್ಯ ಪುರುಷರು. ಮತ್ತೆ ಗುರುವಿನ ವಾಣಿ ಆಗಲಾರದೆ ದೃಷ್ಟಿ ಬೀಳಾರದೆ ಕಟ್ಟಿ ಮುಂದಕ್ಕೆ ಹೋಗಕ್ ಸಾಧ್ಯದ ಏನ್ರಿ? ಗುರುವಿನ ಶಕ್ತಿ ಅಂತದಿರ್ತದ. 5 ವರ್ಷದವರಿದ್ದಾಗಲೇ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಸಿಂದಗಿಯ ಜಕ್ಕಪ್ಪಯ್ಯನವರು ಆಶೀರ್ವಾದ ಮಾಡಿ, ಅಲಿಂಗರಯ್ಯ ಲಯವ ತಾಯಿ ಇವ ಸಾಮಾನ್ಯ ಅಲ್ಲವಾ, ನಿಮ್ಮ ಹೊಟ್ಟ್ಯಾಗ ಹುಟ್ಟ್ಯಾನಲ್ಲ ಮಗ ಪುಂಡಲಿಂಗ ಅಂತ ಹೆಸರಿಟ್ಟಿರಲ್ಲ, ಇವ ಜಗದ ಜನರ ಜಂಜಾಟವನ್ನು ಕಳೆದು ಪುಂಡನಾಗಿ ಜಗದೊಳಗ ಪುಂಡಲಿಂಗ ಮಹಾಶಿವಯೋಗಿಯಾಗಿ ಮೆರಿತನವ ಅಂತೇಳಿ ತಂದೆ ತಾಯಿಗೆ ಹೇಳಿ ಮಗುವಿಗೆ ಪುಂಡಲಿಂಗ ಶಿವಯೋಗಿಗಳಿಗೆ ಆಶೀರ್ವಾದ ಮಾಡಿ ಹೋಗುತ್ತಾರ. ಮುಂದೆ ತಂದೆ ತಾಯಿಗೆ ಆನಂದ ಆಗತ್ತದ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಶಾಲೆಗೆ ಕಳಿಸಕತ್ತಾರ. 1ನೇ ತರಗತಿಯಿಂದ 4ನೇ ತರಗತಿಯ ತನಕ ಮನೆಯೊಳಗ ಶಿಕ್ಷಕರನ್ನ ಕರೆಸಿ ವಿದ್ಯಾಭ್ಯಾಸವನ್ನ ಆಲಿಂಗರಾಯರು ಲಾಯವತ್ತಾಯಿ ನೀಡಕತ್ತಾರ. ಮರಾಠಿ ಶಿಕ್ಷಣವನ್ನ 4ನೇ ತರಗತಿವರೆಗೂ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಮುಗಿಸಿದರು. ತಾಯಿ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ ಅಂತ ಕರೀತಾರ. ಜನ್ಮ ನೀಡಿದಂತ ಜನ್ಮದಾತೆ ಲಾಯವ್ವ ತಾಯಿ ಎಷ್ಟು ಸುಂದರವಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಬೆಳೆಯುವಂತ ಬಾಲಕರಾದಂತ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಸಂಸ್ಕಾರವನ್ನ ಕೊಡಕತ್ತಾರಂದ್ರ, ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ವಿದ್ಯೆಯನ್ನ ಕಲಿಯುವಾಗ ಮಗನಿಗೆ ಎದುರು ಕುಂದಿರಿಸಿಕೊಂಡು ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಎದುರು ಕುಂದಿರಿಸಿಕೊಂಡು ಆ ತಾಯಿ ಲಾಯವ್ವ ತಾಯಿಯವರು ಎಂತ ಸಂಸ್ಕಾರ ಕೊಡಕತ್ತಾರಂದ್ರ, ಹೇಳು ಮಗುವೆ ಬಂದು ಪರಬ್ರಹ್ಮ ಬಂದು, ಹೇಳು ಮಗುವೆ 2 ಶಿವ ಶಕ್ತಿ 2,
ಹೇಳು ಮಗುವೆ ಮೂರು, ಸೃಷ್ಟಿ ಸ್ಥಿತಿ ಲಯ ಮೂರು. ಹೇಳು ಮಗುವೆ ನಾಲ್ಕು, ವೇದಗಳು ನಾಲ್ಕು. ಹೇಳು ಮಗುವೆ ಐದು, ಪಂಚಭೂತಗಳು ಐದು. ಹೇಳು ಮಗುವೆ ಆರು, ಶಟಸ್ಥಲಗಳು ಆರು. ಹೇಳು ಮಗುವೆ ಏಳು, ಸಪ್ತ ಸ್ವರಗಳು ಏಳು. ಹೇಳು ಮಗುವೆ ಎಂಟು, ಅಷ್ಟಾವರಣಗಳು ಎಂಟು. ಹೇಳು ಮಗುವೆ ಒಂಬತ್ತು, ನವಗ್ರಹಗಳು ಒಂಬತ್ತು. ಹೇಳು ಮಗುವೆ ಹತ್ತು, ನೀ ಭಗವಂತನ ಸ್ಮರಣೆ ಮಾಡುತ್ತಾ ಕೀರ್ತಿ ಶಿಖರವ ಹತ್ತು, ಕೀರ್ತಿ ಶಿಖರವ ಹತ್ತು ಪುಂಡಲಿಂಗ ಅಂಥೇಳಿ ತಾಯಿ ಮಗನಿಗೆ ಸಂಸ್ಕಾರ ಕೊಡಗತ್ತಾಳ, ಆಚಾರ ವಿಚಾರಗಳನ್ನ ಕಲಿಸಗತ್ತಾಳ. ತಂದೆ ತಾಯಿಯ ಪ್ರೀತಿ ಮಮತೆ ಶಿಕ್ಷಣವನ್ನ ಕಲಿಯುತ್ತ ಗೊಳಸಾರ ಗ್ರಾಮದೊಳಗ ಪುಂಡಲಿಂಗ ಮಹಾಶಿವಯೋಗಿಗಳು ಕಲಿಯುವಾಗ ಎಂಥ ಮಾಸವ್ರದಂದ್ರ ಆಲಿಂಗರಾಯರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡಿ ಮತ್ತೆ ಮಗನಿಗೆ ಪ್ರೀತಿಯಿಂದ ಬೆಳೆಯುವಾಗ ಶಿಕ್ಷಣ ಕಲಿಯುವಾಗ ಅವನ ಜೊತೆಗೆ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಜೊತೆಗೆ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ವಯಸ್ಸಿನ ವಿದ್ಯಾರ್ಥಿಗಳ ಶಾಲೆ ಕಲಿಯುವಾಗ ತಂದೆ ಪ್ರೀತಿಯಿಂದ ಆಲಿಂಗರಾಯರು, ಯಪ್ಪ ಮಗ ಪುಂಡಲಿಂಗ ತಗೋರು, ಇದು ಬಹಳ ರುಚಿ ಇರ್ತದ, ಇದು ತಿನ್ನು ಬಹಳ ಚಲೋ ಇರ್ತದ, ಆರೋಗ್ಯ ಉಳಿತದ, ಇದಕ್ಕ ಇದನ್ನು ತಿನ್ನುವಂತ ಏನಾದ್ರೂ ತಿನ್ನುವಂತ ಉಣ್ಣುವಂತ ಪದಾರ್ಥ ತಂದು ಕೊಟ್ರ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ತಂದೆ ಆಲಿಂಗರಾಯರು ತಂದು ಕೊಟ್ರ ಮೊದಲದನ್ನ ತಾವು ತಿತ್ತಿದ್ದಿಲ್ಲ. ಹಾ ಕೊಡು ಕೊಡು, ನಮ್ಮ ಮಕ್ಕಳು ಮಾಡ್ತಾವ ನೋಡ್ರಿ, ಈ ಜಾತ್ರೆ ಕೇತ್ರಿ ಬಂದ ಹಾ ನನ್ ಕೊಡು ಕೊಡು, ಅದು ಕೊಡಿಸು ಇದು ಕೊಡಿಸು ಹಬ್ಬಸ್ತವಲ್ಲ, ಹಂಗ ಒಂದೊಂದು ದಿನ ಕಾಡಲಿಲ್ಲ. ಅದು ಕೊಡಿಸು ಇದು ಕೊಡಿಸು, ಅದು ತಿತ್ತೀನಿ ಇದು ತಿತ್ತಿನಲ್ಲಿಲ್ಲ. ತಂದೆ ಏನಾದರೂ ಪ್ರೀತಿಯಿಂದ ಆಲಿಂಗರಾಯರು ಪುಂಡಲಿಂಗ ಶಿವಯೋಗಿಗಳು ತಂದು ಕೊಟ್ರ ಸಂಘಟಿದ್ರಲ್ಲ ವಿದ್ಯಾರ್ಥಿಗಳ ಸ್ನೇಹಿತರು ಮೊದಲು ಅವರಿಗೆ ಪ್ರೀತಿಯಿಂದ ತಿನ್ನಿಸ್ತಿದ್ರಂತ. ಈಗ ನಮ್ಮಪ್ಪ ಮಗ ತಿಲ್ಯ ತಿಳಿ ತಂದು ಕೊಟ್ಟನ, ತಗೋರು ಇದು ತಿನ್ರಿ, ಹ್ಯಾಂಗದ ಹೇಳ್ರಿ ಅಂತ ಕೊಡ್ತಿದ್ರಂತ. ಅದನ್ನ ಗೆಳೆಯರ ತಿಂದ ಮೇಲ ಪುಂಡಲಿಂಗ ಬಹಳ ರುಚಿ ಅದಾರು, ಬಹಳ ಸಿಹಿ ಅದಾರು, ಬಹಳ ಚಂದ ಅದಾರು ಅಂತೇಳಿ ಗೆಳೆಯರು ಹೇಳಿದ್ರ ಅವ್ರ ಮಾತು ಕೇಳಿ ಸಂತೋಷ ಪಡುವಂತ ದೊಡ್ಡ ಗುಣ ಯಾರಿಗಿತ್ತಂದ್ರ ಅದು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗಿತ್ತು. ಕಸದುಕೊಂಡು ತಿನ್ನುವಂತ ಗುಣ ಕಲೀಲಿಲ್ಲ, ಕೊಟ್ಟು ಉಣ್ಣುವಂತ ಗುಣವನ್ನ ಕಲಿತವರು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಗುರುವಿನ ಮರಿಬೇಡ, ಗುರುಪಾದವ ಬಿಡಬೇಡ. ಗುರುವಿನ ಮರಿಬೇಡ, ಗುರುಪಾದವ ಬಿಡಬೇಡ. ಪುಂಡಲಿಂಗಮ ಪುಣ್ಯ ಪುರುಷನ, ಪುಂಡಲಿಂಗಮ ಪುಣ್ಯ ಪುರುಷನ ಸ್ಮರಣೆಯ ಮರಿಬೇಡ. ಗುರುವಿನ ಮರಿಬೇಡ, ಗುರು ಸೇವೆಯ ಬಿಡಬೇಡ. ಗುರುವಿನ ಮರಿಬೇಡ, ಗುರುಪಾದವ ಬಿಡಬೇಡ. ಭಕ್ತರಗೆ ಕರಗಿದ ದೇವ, ದುಃಖದ ಮಾನವ ದೂಡಿದ ನೀವ. ಭಕ್ತರ ಕರಗೆ ಕರಗಿದ ದೇವ, ದುಃಖದ ಮಾನವ ದೂಡಿದ ನೀವ. ತಾಯಿಯ ಮಮತೆಯ ಶ್ರೀ ಗುರುದೇವ, ತಾಯಿಯ ಮಮತೆಯ ಶ್ರೀ ಗುರುದೇವ. ಕರುಣಾಮೃತವ ಸುರಿಸಿದ ದೇವ. ಗುರುವಿನ ಮರಿಬೇಡ, ಗುರುಪಾದವ ಬಿಡಬೇಡ. ಗುರುವಿನ ಮರಿಬೇಡ, ಗುರುಪಾದವ ಬಿಡಬೇಡ. ಹೊತ್ತು ನಿತ್ಯ ಪೂಜೆಯ ಮಾಡಿ ಸಿದ್ದರಾಯನಿಗೆ ಮಂಗಲ ಪಾಡಿ.
ಭಕ್ತರಿಗೆ ದರ್ಶನ ನೀಡಿ ಬಂದ ಭಕ್ತರಿಗೆ ದರ್ಶನ ನೀಡಿ ಪಾವನ ಮಾಡಿರಿ ಒಮ್ಮೆಯ ನೋಡಿ ಗುರುವಿನ ಮರೆಬೇಡ ಗುರುಪಾದವ ಬಿಡಬೇಡ ಗುರುವಿನ ಮರೆಬೇಡ ಗುರುಪಾದವ ಬಿಡಬೇಡ ದತ್ತವತಾರಿಗೆ ಧರೆಗೆ ಇಳಿಸಿ ತ್ರಿಮೂರ್ತಿ ನಾಮವ ಧರೆಯೊಳು ಮೆರಿಸಿ ಆಹಾ ದತ್ತವತಾರವ ಧರೆಗೆ ಇಳಿಸಿ ತ್ರಿಮೂರ್ತಿ ನಾಮವ ಧರೆಯೊಳು ಬೆಳಗಿಸಿ ಅಭಿನವ ಪುಂಡಲಿಂಗನಾಗಿ ಜನಿಸಿ ಅಭಿನವ ಪುಂಡಲಿಂಗನಾಗಿ ಜನಿಸಿ ಮತ್ತೆ ತೆರೆಯೋಳವತರಿಸಿ ಗುರುವಿನ ಮರಿಬೇಡ ಗುರುಪಾದವ ಬಿಡಬೇಡ ಗುರುವಿನ ಮರಿಬೇಡ ಗುರುಪಾದವ ಬಿಡಬೇಡ ಕ್ಷೇತ್ರವ ಮಾಡಿದಿ ಗೋಳ್ಸಾರ ಊರ ನಾಡಿನ ತುಂಬೆಲ್ಲ ಜಗ ಜಾಹೀರ ಕ್ಷೇತ್ರವ ಮಾಡಿದಿ ಗೋಳ್ಸಾರ ಊರ ನಾಡಿನ ತುಂಬೆಲ್ಲ ಜಗ ಜಾಹೀರ ಅಭಿನವ ಪುಂಡಲಿಂಗ ಯೋಗಿ ಗುರುವರ ಅಭಿನವ ಪುಂಡಲಿಂಗ ಯೋಗಿ ಗುರುವರ ಗುಳಸರ ಕಂದನ ಸಾಕಿಸಲು ಹೆರ ಗುರುವಿನ ಮರಿಬೇಡ ಗುರುಪಾದವ ಬಿಡಬೇಡ ಗುರುವಿನ ಮರಿಬೇಡ ಗುರುಪಾದವ ಬಿಡಬೇಡ ಪುಂಡಲಿಂಗಮ ಪುಣ್ಯ ಪುರುಷನ ಪುಂಡಲಿಂಗಮ ಪುಣ್ಯ ಪುರುಷನ ಸ್ಮರಣೆಯ ಮರಿಬೇಡ ಗುರುವಿನ ಮರಿಬೇಡ ಗುರುಪಾದವ ಬಿಡಬೇಡ ಗುರುವಿನ ಮರಿಬೇಡ ಗುರುಪಾದವ ಬಿಡಬೇಡ ಗುರುಪಾದವ ಬಿಡಬೇಡ ಶಿವಸಾಂಬ ಜೈ ನಮಃ ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ್ ಗುರುವಿನ ಮರಿಬೇಡ ಗುರುಪಾದವ ಬಿಡಬೇಡ ಅಂತೇಳಿ ಬಹಳ ಸುಂದರವಾಗಿ ಪುಂಡಲಿಂಗ ಮಹಾಶಿವಯೋಗಿಗಳ ಒಂದು ಸುಂದರವಾದಂಥ ಭಕ್ತಿಗೀತೆಯನ್ನು ತಾವ ಸಾಹಿತ್ಯವನ್ನು ಬರೆದು ಬಹಳ ಸುಂದರವಾಗಿ ನಮ್ಮ ಭೀಮನಗೌಡರು ಗವಾಯಿಗಳು ಎರಗಲ ಗವಾಯಿಗಳು ಬಹಳ ಸುಂದರವಾಗಿ ಒಂದು ಗೀತೆಯನ್ನ ಗುರುವಿನ ಮರಿಬೇಡ ಗುರುವಿನ ಪಾದ ಬಿಡಬೇಡ ಯಾರು ಗುರುವಿನ ಮರ್ತಾರ ಯಾರು ಗುರುವಿನ ಪಾದ ಬಿಟ್ಟಾರ ಇತಿಹಾಸದಾಗ ಉದ್ಧಾರ ಆಗಿಲ್ಲ ಆಗಾಗ ಸಾಧ್ಯನೂ ಇಲ್ಲ ಮತ್ತೆ ಯಾರ ಗುರುವಿನ ಪಾದ ಹಿಡ್ದಾರ ಯಾರ ಗುರುವಿನ ಸ್ಮರಣೆ ಸದಾ ಮಾಡ್ತಾರ ಅವ್ರು ಎಂದಿಗೂ ಅಲ್ಲ ಸೂರ್ಯ ಚಂದ್ರರಿರೋ ತನಕನೂ ಕೂಡ ಹಾಳಾಗಕ ಸಾಧ್ಯನೇ ಇಲ್ಲ ಅಂತ ಶಕ್ತಿ ಗುರುವಿನೊಳಗದ ಹರಮುನಿದರು ಗುರು ಕಾಯ್ತಾನಂತ ಗುರು ಮುನಿದರೆ ಹರನೋ ಕಾಯಲಾರ ಗುರುವಿನ ಮನಸ್ಸನ್ನೋದು ತಾಯಿಯ ಮನಸ್ಸಿನಷ್ಟೇ ಪರಿಶುದ್ಧ ತಾಯಿಯ ಹೃದಯದಷ್ಟೇ ದೊಡ್ಡ ಹೃದಯ ಮತ್ತೊಂದು ಜೀವನ ಬೆಳಗ್ಗೆ ನಮಗೆ ಸಿಗ್ತದಂದ್ರ ಗುರುವಿನ ಹೃದಯನೇ ತಾಯಿ ಹ್ಯಾಂಗ ಸದಾ ಮಗನಿಗೆ ಒಳ್ಳೇದೇ ಆಗ್ಲಿ ಅಂತ ಭಗವಂತನ ಹತ್ರ ಸ್ಮರಣೆ ಮಾಡ್ತಾಳೋ ಹಂಗೊಬ್ಬ ಗುರು ಕೂಡ ನನ್ನ ಶಿಷ್ಯನಿಗೆ ಸದಾ ಒಳ್ಳೇದೇ ಆಗಲಿ ಅಂತ ಹೇಳಿ ಬಯಸುವಂತ ದೊಡ್ಡ ಗುಣ ಗುರುವಿನೊಳಗಿರ್ತದ ಅಂತ ದೊಡ್ಡ ಗುಣ ಕರುಣೆಯ ಗುಣ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಹತ್ರ 5-6 ವರ್ಷದ ಬಾಲಕರಿದ್ದಾಗಲೇ ಬಂದಿತ್ತು ಅಲ್ರಿ ನಾವು ಕೊಡ್ತೀವೇನು ಅಪ್ಪ ಅವ್ವ ಸಂತಿಗೆ ಹೋಗಿ ಒಂದು ಮಾವಿನ ಹಣ್ಣ ಮತ್ತೊಂದೇನೋ ತಂದು ಕೊಟ್ರಂದ್ರ ಮಗಲಾಗೆ ದೋಸ್ತರು ಇರ್ತಾರ ಅವ್ರಿಗೆ ಅಣಗುಸ್ಕೊತಿತ್ತೀವಿ ನಾವು ನೋಡಕ್ಕಿಲ್ಲ ನಮ್ಮ ಅಪ್ಪ ಮಾವಿನಕಾಯಿ ತಂದು ಕೊಟ್ಟನ ಅಣಗುಸ್ಕೊತಿತ್ತೀವ್ರಿ ತಂದಿ ಕೊಟ್ಟ ತಿನ್ನುವಂತ ಪದಾರ್ಥ ತಂದು ಕೊಟ್ರ ಅದನ್ನ ಗೆಳೆಯರಿಗೆ ತಿನ್ನಾಕ ಕೊಟ್ಟ ಅವರು ತಿಂದು ಸಂತೋಷ ಪಡುವಂತ ಸಂತೋಷ ನೋಡುವಂತ ದೊಡ್ಡ ಗುಣ ಯಾರಲ್ಲಿ ಬಂದಿತ್ತು ಪುಂಡಲಿಂಗ ಮಹಾಶಿವಯೋಗಿಗಳ ಹತ್ರ ಯಾವಾಗ ಬಾಲಕರಾಗಿದ್ದಾಗ ಶಾಲೆ ಕಲಿಯುವಾಗ ಯಾಕೆ ದೊಡ್ಡವರಾದ್ರು ಶಿವಯೋಗಿಗಳಾದ್ರು ದೇವರಾದ್ರು
ಎಲ್ಲರ ಮನವನ್ನ ಬೆಳಗುವಂತ ಜ್ಯೋತಿ ಆದ್ರ ಅಂದ್ರ ಎಲ್ಲರನ್ನ ಅಪ್ಪಿಕೊಂಡ್ರು, ಎಲ್ಲರನ್ನ ಒಪ್ಪಿಕೊಂಡ್ರು ಅವರು. ನೀ ಬಡವ, ನೀ ಅಲ್ಲೇ ಕುಂದ್ರು, ನೀ ಶ್ರೀಮಂತ ಇಲ್ಲಿ ಬಂದು ಕೂಡು, ನೀ ಆ ಜಾತಿ ಆ ಕಡಿರು, ನೀ ಈ ಜಾತಿ ಇಲ್ಲಿ ಬಾ. ಜಾತಿ ಭೇದ ಮಾಡಲಿಲ್ಲ, ಬಡವ ಶ್ರೀಮಂತ ಅನ್ನಲಿಲ್ಲ, ಎಲ್ಲರನ್ನ ಅಪ್ಪಿಕೊಂಡ್ರು, ಎಲ್ಲರನ್ನ ಒಪ್ಪಿಕೊಂಡ್ರು. ಅದಕ್ಕ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಜಗದೊಳಗ ಭಗವಂತನಾಗಿ ಉಳಿದ್ರು. 4ನೇ ತರಗತಿ ತನಕ ಮರಾಠಿ ಶಿಕ್ಷಣವನ್ನ ಮುಗಿಸಿ ಮುಂದೆ ಕನ್ನಡ ಶಿಕ್ಷಣಕ್ಕಾಗಿ ಎಲ್ಲಿ ಬಂದು ಶಾಲೆಯನ್ನು ಕಲಿತಾರಂದ್ರ ಆಲಿಂಗರಾಯರು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ನಾದ ಗ್ರಾಮದೊಳಗ, ಬಹುತೇಕ ನಿಮಗೆಲ್ಲ ಊರುಗಳು ಗೊತ್ತೇವ, ಯಾಕೆ ನೀವು ಇದೇ ಭಾಗದವರು. ರೋಡ್ಗೆ ಆಗಿಂದ ಗುಳಸಾರಾಗಿಂದ ನಾದ ನಾವು ತಿರುಗಾಡಿಲ್ರಿ, ನಾವು ಕಡಿಮೆ ಈ ಭಾಗದಾಗ. ಬಹಳ ನಾದ ಕೇಳಿ ಒಂದೇ ಸಲ ಬಂದು ಹೋಗಿನ ಮಠದಾಗ. ಒಂದು 4 ವರ್ಷದ ಹಿಂದೆ ಪುರಾಣಕ್ಕೆ ಬಂದು ಹೋದವನ. ಹೊಳ್ಳಿ ಇಂಡಿ ತಾಲೂಕಿನಾಗ ಬಂದಿದ್ದು ಇದೇ ಫಸ್ಟ್. ಈಗ ನಿಮಗೆಲ್ಲ ಗೊತ್ತಿರ್ತವ. ಮುಂದೆ ನಾದ ಅಲ್ಲೇ ಗುಳಸಾರ ಪಕ್ಕದೊಳಗೆ ಅದ, ನಿಮಗೆಲ್ಲ ಗೊತ್ತದ. ನಾದ ಗ್ರಾಮದೊಳಗ ಪ್ರೈಮರಿ ಹೈಸ್ಕೂಲ್ ಅಂತ ಏನು ಶಿಕ್ಷಣ ಅಂತೀವಿ ನೋಡ್ರಿ, ಆ ಶಿಕ್ಷಣವನ್ನ ಮುಗಿಸಿದ್ರು. ಪ್ರೈಮರಿ ಶಿಕ್ಷಣವನ್ನ ಮುಗಿಸಿ ಮುಂದೆ ಹೈಸ್ಕೂಲ್ ಶಿಕ್ಷಣವನ್ನ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಎಲ್ಲಿ ಕಲಿತಾರ, ಅಭ್ಯಾಸ ಮಾಡ್ತಾರಂದ್ರೆ ಇಂಡಿ ಪಟ್ಟಣದೊಳಗ ಹೈಸ್ಕೂಲ್ ಶಿಕ್ಷಣವನ್ನ ಪಡೆದುಕೊಂಡು ಮುಂದ ಶಿಕ್ಷಣವನ್ನ ಪಡೆಯುವಾಗ ಓದುವಾಗ ಆಲಿಂಗರಾಯರಿಗೆ ವಿಚಾರಗಳು ಬರ್ತಾವ. ಮಗ ಸಾಲಿ ಕಲ್ತಿದ್ದು ಸಾಕು, ಇನ್ಯಾವುದರ ಕೆಲಸದ ಮ್ಯಾಗಿರ್ಲಿ. ಸಾಲಿ ಕಲ್ತಿದ್ದು ಸಾಕು ಮಗ ಪುಂಡಲಿಂಗ ಶಿವಯೋಗಿಗಳು, ಇನ್ನು ಯಾವುದರ ಒಂದು ಕೆಲಸ ಮಾಡ್ಕೊಂತ ಇರಲಿ, ಒಳ್ಳೆ ದಾರ್ಯಾಗ ನಡೀತಾರಂತ ಹೇಳಿ ಮಗನಿಗೆ ಯಾವುದರ ಒಂದು ಕೆಲಸಕ್ಕೆ ಹಚ್ಚಬೇಕಂತೇಳಿ ತಂದೆ ವಿಚಾರ ಮಾಡುವಾಗ, ಆಲಿಂಗರಾಯರು ವಿಚಾರ ಮಾಡುವಾಗ ಈ ಸುಂಕ ಕಟ್ಟಿಸಿಕೊಳ್ಳುವಂತ ಕೆಲಸ ಅಂತಿತ್ರಿ. ಯಾಕಂದ್ರ ಪುಂಡಲಿಂಗ ಮಹಾಶಿವಯೋಗಿಗಳು ಹುಟ್ಟಿದ್ದು 1906ನೇ ಇಸ್ವಿಯೊಳಗ. ನಮಗ ಸ್ವತಂತ್ರ ಸಿಕ್ಕಿದ್ರಿ 1947ನೇ ಇಸ್ವಿಯೊಳಗ. ಅಂದ್ರೆ ಸ್ವತಂತ್ರ ಸಿಗೋದಕ್ಕಿಂತ ಪೂರ್ವದೊಳಗ ಹುಟ್ಟದವ್ರು. ಈಗ ನಾವಂತೀವಿ ನೋಡ್ರಿ ಟ್ಯಾಕ್ಸ್ ಕಟ್ಟದಂತ ಹೇಳಿ, ಪ್ರತಿಯೊಂದು GST ಅಂತೇಳಿ ಮಾಡಿಲ್ರಿ ಕೇಂದ್ರ ಸರ್ಕಾರದವ್ರು, ಅದನ್ನೇ ಸುಂಕ ಕಟ್ಟಿಸಿಕೊಳ್ಳುವಂಥದ್ದು. ಆ ಸುಂಕ ಕಟ್ಟಿಸಿಕೊಳ್ಳುವಂತ ಏನ ಕೆಲಸಗಾರರು ಇರ್ತಾರ, ಅವರು ಟ್ಯಾಕ್ಸ್ ಏನ್ ಅಂತೀವಲ್ಲ, GST ಅಂತೀವಲ್ಲ, ಆ ಟ್ಯಾಕ್ಸ್ ಎಲ್ಲ ಸುಂಕ ಕಟ್ಟಿಸಿಕೊಳ್ಳುವಂತ ಕೆಲಸಕ್ಕೆ ಒಬ್ಬರು ಬೇಕಾಗಿತ್ತು. ಆ ಕೆಲಸಕ್ಕೆ ಯಾರಿಗೆ ನೇಮಕ ಮಾಡ್ತಾರಂದ್ರ ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ನೇಮಕ ಮಾಡ್ತಾರೆ. ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ, ಏನೇ ದುಡಿದ್ರು ಕೂಡ ಇಂತಿಷ್ಟ ಅಂತೇಳಿ ಈಗ GST ಇರ್ತಾವ ನೋಡ್ರಿ ಬಿಸ್ನೆಸ್ ಮಾಡೋರಿಗೆ. ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ಲಾಭ ತಿಂಗಳ ಗಳಿಸ್ತೀರಂದ್ರೆ ಇಂತಿಷ್ಟು ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟ್, ಹೆಚ್ಚಿಗೆ ಆದಾಯ ಇದ್ದವ್ರು. ಯಾರೇ ಏನೇ ದುಡಿಲಿ, ದುಡದವ್ರೊಳಗ GST ಏನು ಕಟ್ತೀವಲ್ಲ ಈಗ, ಆ ರೀತಿಯೊಳಗ ಅವಾಗ ಸುಂಕ ಕಟ್ಟಬೇಕು. ಒಬ್ಬ ಗೊಲ್ಲರವ ಮಣ್ಣಿನ ಪಾತ್ರೆಗಳನ್ನ ಮಾಡುವಂತ ವ್ಯಕ್ತಿ ಆತ. ಈ ಮಣ್ಣಿನ ಗಡಿಗೆ, ಮಣ್ಣಿನ ಪ್ಲೇಟ, ಈಗೆಲ್ಲ ಹಿತ್ತಾಳಿ ಸ್ಟೀಲ ಎಲ್ಲ ಬಂದವ್ರಿ. ಹಿಂದಿನ ಕಾಲದಾಗ ಎಲ್ಲಿದ್ದು ಹೇಳ್ರಿ, ನಾವಂತೂ ನೋಡಿಲ್ಲವು. ನಾವು ಅಪರೂಪ ಒಂದೇ ಒಂದ್ಸಲ ಮಣ್ಣಿನ ಮಡಿಕೆಯಾಗ ಮಾಡಿದ ಅನ್ನ ಊಟ ಮಾಡಿ ಅನ್ನೋದು ಗದಗನಾಗ ಅಭ್ಯಾಸ ಮಾಡಮಂತ. ನಮ್ಮ ಮನ್ಯಾಗಂತೂ ನೋಡೇ ಇಲ್ಲವು. ನೀವೆಲ್ಲ ಹಿರಿಯರೆಲ್ಲ ನೋಡಿರ್ತೀರಿ. ಇನ್ನಾದ್ರೂ ಕೂಡ ಈ ಬ್ಯಾಸಿಗ್ಯಾಗ ಹರವೆ ನೀರು ಕುಡಿತೀರಿ, ಎಷ್ಟು ತಣ್ಣಗಿರ್ತಾವ್ರಿ. ಯಾವ ಫ್ರಿಜ್ ತಗೊಂಡು ಏನು ಮಾಡೋದದ, ಹರವೆ ನೀರ್ನು ಕುಡ್ದು ನೋಡ್ರಿ, ಫ್ರಿಜ್ನಾಗ ಇಟ್ಟು ನೀರ್ನು ಕುಡ್ದು ನೋಡ್ರಿ, ತಣ್ಣಗಿರ್ತದ, ಕರೆ ಅದ. ಮತ್ತ ನಾಲಿಗೆ ರುಚಿ ಹತ್ತದ ಮಣ್ಣಿನ ಪಾತ್ರೆ ಒಳಗಿರುವಂತ ನೀರೇ. ಅಂತ ಮಣ್ಣಿನ ಪಾತ್ರೆ ಮಾಡುವಂತ ವ್ಯಕ್ತಿಯವ ಕತ್ತಿ ಮ್ಯಾಲ ಮಣ್ಣು ಹೇರ್ಕೊಂಡು ಬರ್ತಿರ್ತಾನ. ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಯಾವ ಕೆಲಸದಾಗ ಅದರ, ಸುಂಕ ಕಟ್ಟಿಸಿಕೊಳ್ಳುವಂತ ಕೆಲಸ. ಅಂದ್ರೆ ಯಾರ್ಯಾರು ಏನೇ ಕೆಲಸ ಇಂತಿಷ್ಟ ಅಂತೇಳಿ ಇವರಿಗೆ ಈ ಕೆಲಸಕ್ಕೆ ಇಂತಿಷ್ಟ ಅಂತೇಳಿ ಟ್ಯಾಕ್ಸ್ ಕಟ್ಟಬೇಕು. ಅವರು ಆ ರೊಕ್ಕ ಎಲ್ಲ ಕಟ್ಟಿಸಿಕೊಂಡು ಆ ಬ್ರಿಟಿಷ್ ಸರ್ಕಾರಕ್ಕೆ, ಅಂದ್ರೆ ಆ ಸರ್ಕಾರಕ್ಕೆ ಒಯ್ದು ಒಪ್ಸೋದು. ಯಾವಾಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಆ ಕಾಯಕವನ್ನ ಕೆಲಸ ಮಾಡುವಾಗ ಆ ವ್ಯಕ್ತಿ ಕತ್ತಿ ಮೇಲೆ, 4 ಕತ್ತಿ ಮೇಲೆ
ಮಣ್ಣು ಹೇರ್ಕೊಂಡು ಬರಾಗತ್ತಿರ್ತಾನ. ಅವನ ಎದುರಿಗೆ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಹೋಗ್ತಾರ. ನೋಡಪ್ಪ, ನೀ ಏನು ಆ ಮಣ್ಣನ್ನು ಹೊತ್ಕೊಂಡು ಬಂದು ಮಣ್ಣಿನ ಮಡಿಕೆ ಮಣ್ಣಿನ ಪಾತ್ರೆ ಮಾಡಿ ಮಾರಿ ಹಣವನ್ನು ಗಳಿಸ್ತಿಲ್ಲ, ನೀನು ಈ ಮಣ್ಣಿಗೆ ಇಂತಿಷ್ಟು ಸುಂಕ ಕಟ್ಟಬೇಕು, ಹಣ ಟ್ಯಾಕ್ಸ್ ಕಟ್ಟಬೇಕು. ಎಷ್ಟು? 4 ಆಣೆ ರೀ. 4 ಆಣೆ ಅಂದ್ರೆ ಗೊತ್ತಾಗ್ತದ, ಚಾರಾಣಿ ಬಂದಿ ಅಂತಿತ್ತು ನೋಡ್ರಿ ಅವಾಗ. ಚಾರಾಣೆ, 8 ಆಣೆ, 12 ಆಣೆ, 1 ರೂಪಾಯಿ ಅಂತಂತೀವಿ ನೋಡ್ರಿ. ಈಗ 1 ರೂಪಾಯಿ ಮುಂದೆ ಅದ. 8 ಆಣೆ ಬಂದಿನೂ ಈಗಿನವ್ರಿಗೆ ಗೊತ್ತಿಲ್ಲ, ಚಾರಾಣೆ ಬಂದಿನೂ ಗೊತ್ತಿಲ್ಲ. ಚಾರಾಣಿ ಅಂದ್ರೆ 4 ಆಣೆ. 4 ಆಣೆ ಸುಂಕವನ್ನ ಕಟ್ಟಬೇಕವ. ಯಾರು ಕತ್ತಿ ಮೇಲೆ ಮಣ್ಣು ಹೊತ್ಕೊಂಡು ಬಂದು ವ್ಯಾಪಾರ ಮಾಡ್ತಾನಲ್ಲ ಅವ. ನೋಡಪ್ಪ, ಪುಂಡಲಿಂಗ ಮಹಾಶಿವಯೋಗಿಗಳಂತಾರಂತ, ನೀನು ವ್ಯಾಪಾರಸ್ಥ, ನೀನು ತಿಂಗಳಿಗೆ ಇಂತಿಷ್ಟು ಸುಂಕ ಕಟ್ಟಬೇಕು. 4 ಆಣೆ ಸುಂಕವನ್ನ ಕಟ್ಟು, ನಿನ್ನ ಕತ್ತೆಗಳನ್ನ ಕತ್ತಿ ಮೇಲೆ ಹೇರಿರುವಂತ ಮಣ್ಣನ್ನು ತೆಗೆದುಕೊಂಡು ಹೋಗು. ಅವಾಗ ಅನ್ನಕ್ಕೆ ಕೊರತೆ ಇದ್ದಿದ್ದಿಲ್ರಿ, ಹಣಕ್ಕೆ ಬಹಳ ಕೊರತೆ ಇತ್ತು ಅವಾಗ. ಹಣ ಅಂದ್ರ ದುಡ್ಡು ಅಂದ್ರ ಅಪರೂಪ. ಈಗ ದುಡ್ಡು ಸಾಕಷ್ಟದ, ದುಡ್ಡ ಸಾಕಷ್ಟದ, ಅನ್ನನೂ ಮನಾರದ. ಆದ್ರ ಅವಾಗ ಉಣ್ಣುವಂತ ಆಹಾರದೊಳಗ ಶಕ್ತಿ ಇತ್ತು, ಈಗ ಉಣ್ಣುವಂತ ಪದಾರ್ಥದೊಳಗ ಬರೇ ರೋಗಗಳೇ. ಸೋನಾ ಮಸೂರಿ ಅಕ್ಕಿ ಅಂತ ಉಂತೀರಿ ನೀವೆಲ್ಲ, ಮನಪಸಂದ್ ಅಂತೇಳಿ, ಬುಲೆಟ್ ಅಂತೇಳಿ ನಾನಾ ರೀತಿ ಹೆಸರವರಿ. ಸತ್ವಾಗ್ಲೂ ಹೇಳ್ತೀನಿ, ಬಳ್ಳಾರಿ ಗಂಗಾವತಿ ಸಿಂಧನೂರು ಹೋದಿವಂದ್ರ ಅಕ್ಕಿ ಬೆಳಗ್ಗೆ ಶಾಪುರ ಸ್ವರೂಪರೇ ಚಾಲೋ ಅದಾವ. ಆ ಅಕ್ಕಿಗೆ ಎಣ್ಣೆ ಹೊಡಿತಾರೆ ಅವ್ರು, ಔಷಧ ಹೊಡಿತಾರ. ಔಷಧ ಹೊಡೆಯೋದ ನೋಡಿದ್ರ ಯಾರು ಕೂಡ ನೀವು ಸೋನಾ ಮಸೂರಿ ಅಕ್ಕಿನೇ ಉಣಂಗಿಲ್ಲ, ರೇಷನ್ ಅಕ್ಕಿ ಅನ್ನನೇ ಊಟ ಮಾಡ್ತೀರಿ. 6 ತಿಂಗಳಿಗೆ ಬರ ಬೆಳೆ 4 ತಿಂಗಳು ಮನ್ಯಾಗ ಬಂದು ಕೂಡಂಗ ಮಾಡ್ತಾರೆ, ರಾಶಿ ಆಗಂಗ ಮಾಡ್ತಾರೆ. 10 ಸಲ ಹೊಡಿತಾರ ಔಷಧ. ಪಾಲಿಸ್ ಆಗ ಮುಂದೆ 3 ಸಲ ಕೆಮಿಕಲ್ ಹಾಕ್ತಾರ ಅದಕ್ಕೆ. ಎದಕ್ ಬಂದವ್ರಿ? ಶುಗರ, ಮಂಡಿ ನೋವ, ಕೈ ನೋವ, ಕಾಲ್ ನೋವ, ಹಾರ್ಟ್. ಎದಕ್ ಹೊಂಟವತ್ತು ಮಾಡಿರಿ? ನಾವು ಉಣುವಂತ ಆಹಾರ ಪದ್ಧತಿ ಅಂತದ. ದುಡ್ಡಿನ ಕೊರತೆ ಇಲ್ಲ, ಈಗ ಉಣುವಂತ ಅನ್ನ ಆಹಾರ ಪದ್ಧತಿ ಕೊರತೆ ಅದ. ಅವಾಗ ಹಾಂಗಲ್ಲ, ಹ್ಯಾಂಗಿತ್ತ ಕಾಲ ಅಂದ್ರ ಉಣುವಂತ ಅನ್ನಕ್ಕೆ ಕೊರತೆ ಇದ್ದಿದ್ದಿಲ್ಲ, ಆದ್ರ ದುಡ್ಡಿಗೆ ದೊಡ್ಡ ಕೊರತೆ. ಅವಾಗ ದುಡ್ಡು ಅಂದ್ರ 100 ರೂಪಾಯಿ ಕಿಶದಾಗ ಇಟ್ಕೊಂಡು ಹೊಂಟಾನಂದ್ರ ದೊಡ್ಡ ಸೌಕರ್ಯವ. 100 ರೂಪಾಯಿ ಕಿಶದಾಗ ಅದ ಅಂದ್ರ ಚೈನಾ ಸಿಲ್ಕ್ ಅಂಗಿ ತಿರ್ತೀವಿ ನೋಡ್ರಿ. ಅವಾಗ ಆ ಅಂಗ್ಯಾಗ 100 ರೂಪಾಯಿ ಎದೆ ಮೇಗಿನ ಕಿಶದಾಗ ಇಟ್ಕೊಂಡು ಹೊಂಟಾನ ದೊಡ್ಡ ಕೋಟ್ಯಾಧೀಶವ. ಯಪ್ಪ, ಸಾಹುಕಾರನು ಕಿಶದಾಗ 100 ರೂಪಾಯಿ ನೋಟು ಮರೆ, 100 ರೂಪಾಯಿ ತಗೊಂಡು ಇವ ಏನು ಮಾಡ್ತಾನ ಅಂತ ಅನ್ನುವಂತ ಕಾಲ. ಈಗ ಲಕ್ಷ ಗಟ್ಲೆ ಇಟ್ಕೊಂಡು ಅವ್ರಿಗೆ ಕಿಮ್ಮತ್ ಮಾಡಲ್ಲ ಯಾರು, ಕಿಮ್ಮತ್ ಮಾಡಂಗೆ ಇಲ್ಲ. 4 ಆಣೆ ಅಂದ್ರ ಮಣ್ಣ ಕತ್ತಿ ಮೇಲೆ ಹೊತ್ಕೊಂಡು ಬಂದು ಮಾರುವಂತ ವ್ಯಕ್ತಿಗೆ, ವ್ಯಾಪಾರಸ್ಥನಿಗೆ ಕಿತ್ತು ತಿನ್ನುವಂತ ಬಡತನ. 4 ಆಣೆ ದುಡ್ಡು ಕೂಡ ಅವನ ಜೇಬಿನೊಳಗಿಲ್ಲ. ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳನ್ನಗತ್ತಾರ, ನೋಡಪ್ಪ, ನೀ 4 ಆಣೆ ಸುಂಕವನ್ನ ಕಟ್ಟು, ಈ ಕತ್ತೆಗಳನ್ನ ಕತ್ತಿ ಮೇಲೆ ಹೇರಿರುವಂತ ಮಣ್ಣನ್ನು ತೆಗೆದುಕೊಂಡು ಹೋಗು. ಗುರುವೇ, ಮಹಾತ್ಮರೇ, ಶಿವಯೋಗಿಗಳೇ, ನೀವು ಕೇಳುವಂತ 4 ಆಣೆ ಸುಂಕ ಕಟ್ಟಾಕ 4 ಆಣೆ ಅಲ್ಲ, ನನ್ನ ಜೇಬಿನೊಳಗ 1 ಆಣೆನೂ ಕೂಡ ಇಲ್ಲ. ನಿಮ್ಮ ಕಾಲಿಗೆ ಬೀಳ್ತೀನ್ರಿ, ನಿಮ್ಮ ಕಾಲಿಗೆ ಬಿದ್ದು ಸಾಯತನ ನಿಮ್ಮ ಧ್ಯಾನ ಮಾಡ್ಕೊಂತ ಸ್ಮರಣೆ ಮಾಡ್ಕೊಂತ ಒಂದು ತುತ್ತು ಊಟ ಮಾಡ್ತೀನ್ರಿ. ನನ್ನ ಬಿಟ್ಟು ಬಿಡ್ರಿಪ್ಪ, ನನ್ನ ಬಿಟ್ಟು ಬಿಡ್ರಿ. ನನ್ನ ಹತ್ರ 4 ಆಣೆ ಸುಂಕ ಕಟ್ಟಾಕ ದುಡ್ಡಿಲ್ಲ. ಯಪ್ಪ, ಉಣಾಕಿದ್ರು ಉಡಾಕಿಲ್ಲೋ, ಹರಕ ಚಾಪೆ ಮೇಲೆ ಮಲಗತೀನೋ ನನ್ನಪ್ಪ, ಸೋರುವಂತ ಮುರುಕು ಮನೆಯೊಳಗ ಜೀವನ ಮಾಡ್ತೀನೋ ನನ್ನಪ್ಪ. ನೀ ಕೇಳಿದಂತ 4 ಆಣೆ ದುಡ್ಡು ಸುಂಕ ಕಟ್ಟಾಕ ನನ್ನ ಹತ್ರ ಇಲ್ಲಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ, ಇದೊಂದು ಸಲ ನನಗೆ ಬಿಟ್ಟು ಬಿಡು ಯಪ್ಪ ಅಂತೇಳಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಪಾದದ ಮೇಲೆ ಬಿದ್ದು ಆ ವ್ಯಾಪಾರಿ ಬಡವ ಕಣ್ಣೀರು ಹಾಕುವಾಗ ಅದು ಎಂತ ಮನಸ್ಸಿತ್ತು ಗುರುಗಳದಂದ್ರ, ತಮ್ಮ ಅಳಬ್ಯಾಡೋ, ಕಣ್ಣೀರು ಒರೆಸ್ಗೋ. ಹುಚ್ಚ, 4 ಆಣೆ ಸುಂಕ ಕಟ್ಟಾಕ ದುಡ್ಡಿಲ್ಲ ಅಂತೇಳಿ ಹೇಳ್ತಿಯಲ್ಲೋ ಹುಚ್ಚ. ಹೇಳಪ್ಪ, ದುಡಿದುಣ್ಣುವಂತ ಕಾಯಕ ಜೀವಿ ನೀನು, ದುಡಿದುಣ್ಣುವಂತ ಕಾಯಕ ಜೀವಿ, ಮಾಡುವಂತ ಕಾಯಕದೊಳಗೆ ದೇವರನ್ನ ಕಾಣುವಂತ ಪುಣ್ಯ ಜೀವಿ. ಆದ್ರ ನಿನ್ನ ಕಿಶೆದೊಳಗ
ಸುಂಕ ಕಟ್ಟಕ್ಕೆ 4 ಆಣೆ ದುಡ್ಡಿಲ್ಲ ಅಂತೆಲ್ಲ ಅಳಿಬೇಡಪ್ಪ. ನೀ ಪಾದ ಹಿಡಿಯುವಷ್ಟು ನನ್ನ ಮುಂದೆ ಕಣ್ಣೀರು ಹಾಕುವಷ್ಟು ದೊಡ್ಡ ವ್ಯಕ್ತಿನ ಅಲ್ಲ. ಹೋಗು, ಅದ ಮುಂದೆ ಏನು ಬರ್ತದ ನಾ ಎಲ್ಲ ಸಮಸ್ಯೆಗಳನ್ನ ನಾನು ಎದುರು ಹಾಕೋತೀನಿ, ನಿಶ್ಚಿಂತೆಯಿಂದ ಹೋಗು ಅಂತೇಳಿ ಅವನ ಕಣ್ಣೀರು ಒರೆಸಿ ಅಳುವಂತ ಬಡವನ ಮುಖದೊಳಗ ನಗುವನ್ನ ತರಿಸಿ ಅವನಿಗೆ ಅಲ್ಲಿಂದ ಕಳಿಸ್ತಾರ. ಕಳಿಸಿದ ಮ್ಯಾಲ ಅವ ಕಟ್ಟಬೇಕಲ್ಲ 4 ಆಣೆ ಸುಂಕ. ಕಟ್ಲಿಲ್ಲ ಅಂದ್ರೆ ಅವನು ಬಿಡಂಗೇ ಇಲ್ಲ, ಅವನು ಜೀವನೇ ತೆಗಿತಾರ ಅಂತ ಒಂದು ಕಾಲದು. 4 ಆಣೆ ಸುಂಕ ನೀ ಕಟ್ಟಬೇಡ, ಹೋಗೋಯಪ್ಪ ಅಂತ ಹೇಳಿ ಅವನಿಗೆ ಕಳಿಸಿ ಅವರಿಗೆ ಏನ ಸರ್ಕಾರ ಪಗಾರ ಕೊಡ್ತಿತ್ತಲ್ಲ, ಸುಂಕದ ಕಟ್ಟಿಸಿಕೊಳ್ಳುವಂತ ಕೆಲಸ ಮಾಡುವಾಗ ಅವರಿಗೆ ಪಗಾರ ಬರ್ತಿತ್ತಲ್ಲ, ಆ ಬರುವಂತ ಸಂಬಳದ ದುಡ್ಡಿನೊಳಗ ಆ ಬಡವನ 4 ಆಣೆ ದುಡ್ಡನ್ನ ಸರ್ಕಾರಕ್ಕೆ ಕಟ್ಟಿ ಕರುಣೆಯ ಗುಣವನ್ನು ತೋರಿಸಿದವರು ಸದ್ಗುರು ಪುಂಡಲಿಂಗ ಮಹಾಶಿವ ಯೋಗಿಗಳು. ನೀ ದಯ ಮಾಡು ಶ್ರೀ ಶಿವಲಿಂಗೇಶ, ನೀ ದಯ ಮಾಡು ಶ್ರೀ ಶಿವಲಿಂಗೇಶ. ಸರ್ವರ ಬಾಳಿಗೆ ಸರ್ವರ ಬಾಳಿಗೆ ಸರ್ವರ ಬಾಳಿಗೆ ನೀನೇ ಸರ್ವೇಶ, ನೀನೇ ಸರ್ವೇಶ. ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ, ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ. ನನ್ನವರಾರು ನನಗಾರು ಗತಿಯಿಲ್ಲ, ನನ್ನದು ಅನ್ನುವುದು ನಂಬಿಕೆ ಉಳಿದಿಲ್ಲ. ನನ್ನವರಾರು ನನಗಾರು ಗತಿಯಿಲ್ಲ, ನನ್ನದು ಅನ್ನುವುದು ನಂಬಿಕೆ ಗತಿಯಿಲ್ಲ. ನೀನೆ ಗತಿಯಂದು ನಂಬಿ ನಿನ್ನಲ್ಲಿ ಬಂದಿಹನಲ್ಲ, ನೀನೆ ಗತಿಯಂದು ನಂಬಿ ಬಂದಿಹನಲ್ಲ. ಶಿವಲಿಂಗೇಶ ನೀನೆ ನೀನೆ ನಮಗೆಲ್ಲ, ಶಿವಲಿಂಗೇಶ ತಂದೆ ನೀನೆ ನಮಗೆಲ್ಲ. ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ, ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ. ಸತಿಸುತರೆಲ್ಲರೂ ಹಿತ ಕಾಣಲಿಲ್ಲ, ಸತಿಸುತರೆಲ್ಲರೂ ಹಿತ ಕಾಣಲಿಲ್ಲ. ಬಂಧು ಬಳಗದವರು ಬಾಚಿ ತಪ್ಪಿಕೊಳ್ಳಲಿಲ್ಲ, ಬಂಧು ಬಳಗದವರು ಬಾಚಿ ತಪ್ಪಿಕೊಳ್ಳಲಿಲ್ಲ. ಬರಸಿಡಿಲು ತುಂಬಿದೆ ನನ್ನ ಬಾಳಲ್ಲ, ಬರಸಿಡಿಲು ತುಂಬಿದೆ ನನ್ನ ಬಾಳಲ್ಲ. ಬೆಳಕಾಗಿ ಬಾತಂದೆ ಶ್ರೀ ಶಿವಲಿಂಗೇಶ, ಬೆಳಕಾಗಿ ಬಾತಂದೆ ಶ್ರೀ ಶಿವಲಿಂಗೇಶ. ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ, ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ. ಧರೆಯೊಳು ರೋಡಗಿ
ಕೈಲಾಸವಾಸ ಧರೆಯೊಳು ರೋಡಾಗಿ ಕೈಲಾಸವಾಸ ಗದ್ದಿಗೆ ಪುರುಷ ಶ್ರೀ ಶ್ರೀ ಶಿವಲಿಂಗೇಶ ಗದ್ದಿಗೆ ಪುರುಷ ಶ್ರೀ ಶಿವಲಿಂಗೇಶ ಭಕ್ತರ ಕಾಯುವ ಅಭಿನವ ಶಿವಲಿಂಗೇಶ ಭಕ್ತರ ಕಾಯುವ ಅಭಿನವ ಶಿವಲಿಂಗೇಶ ಗುಳಸಾರ ಕಂದನಿಗೊಲಿದು ನೀನಾದೆ ಸರ್ವೇಶ ಗುಳಸಾರ ಕಂದನಿಗೊಲಿದು ನೀನಾದೆ ಸರ್ವೇಶ ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ ಸರ್ವರ ಬಾಳಿಗೆ ಸರ್ವರ ಬಾಳಿಗೆ ನೀನೇ ಸರ್ವೇಶ ನೀನೇ ಸರ್ವೇಶ ನೀ ದಯ ಮಾಡೋ ಶ್ರೀ ಶಿವಲಿಂಗೇಶ ಓ ಆ ಆಹಾ ಶಿವಸಾಂಬ ಜೈ ನಮಃ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ ಇಲ್ಲ ನಮ್ಮ ಕವಿಗಳು ಹೇಳ್ದಂಗ ಕಟ್ಟಿಗೆ ಒಲೆ ಎಲ್ಲ ಇಲ್ಲೇ ಹಿಟ್ಟ ಬಂದ್ ರೊಟ್ಟಿರೇ ಕೊಡ್ರಿ ಏನಾಗತ್ತಾರಲ್ಲ ನಿಜವಾಗಲೂ ಹೇಳ್ತೀರಿ ನೀವು ಬಡದಂತ ರೊಟ್ಟಿ ಆಗಂಗಿಲ್ಲ ಅವು ಸಾಕ್ಷಾತ್ ಜಗದ್ಗುರು ಶಿವಲಿಂಗೇಶ್ವರ ಮಠದಾಗಿನ ಪ್ರಸಾದ ಆಗಿ ಅವ್ರ ಹೊಟ್ಟೆ ತುಂಬುತ್ತದ ಅವರು ಪ್ರಸಾದ ಅಂತ ಸ್ವೀಕಾರ ಮಾಡಿ ತೃಪ್ತಿ ಹೊಂದಿ ಹೋದ್ರಂದ್ರ ಗದಿಗೆಯಾಗ ಕುಂತಂತ ಗುರುದೇವ ಆನಂದದಿಂದ 3 ಹೊತ್ತು ನಿಮ್ಮ ಹೊಟ್ಟೆ ತುಂಬಿಸ್ತಾನ. ನೀವು 1000 ಕೊಟ್ರ ಇವತ್ತಿಗೂ ನೀವು ನೋಡಿರ್ಬೇಕಾದ್ರೆ ಎಲ್ಲಿ ತನರಿ ಯಾವ ಊರ ತನರಿ ಹುಡುಕಾಡ್ಕೊಂತವ್ರಿ ಧರ್ಮದ ಕಾರ್ಯಕ್ಕ ಇಂಥ ಪುರಾಣ ಪುಣ್ಯತೆಗಳಿಗೆ ದಾನ ಧರ್ಮ ಕೊಟ್ಟೋರಿಗೆ ಕಷ್ಟ ಬಂದದ ಮುತ್ಯ ಬಡತನ ಬಂದದ ಮುತ್ಯ ಮಾಡಿದ ಕೆಲಸ ಎಲ್ಲ ಹಾಕಿದ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಯಾವ ಮುತ್ಯ ಅಂತ ಒಬ್ಬರೇ ಹೇಳೋರಿದ್ರು ಕೇಳ್ರಿ. ನಾವು ಧರ್ಮದ ಕಾರ್ಯಕ್ಕೆ ಎಟ್ಟು ಕೊಡ್ತೀವಲ್ಲ ಅದು ಇಟ್ಕೊಳಂಗಿಲ್ಲ. ಇವತ್ತು ಜಗದ್ಗುರು ಶಿವಲಿಂಗೇಶ್ವರ ಜಾತ್ರೆ ಒಳಗ 1000 ರೂಪಾಯಿ ಪಟ್ಟಿ ನೀವು ಬರೆಸಿರಂದ್ರ ಮುಂದಿನ ವರ್ಷ ಬರೋದ್ರೊಳಗ 1000ಕ್ಕೆ 10,000 ರೂಪಾಯಿ ಹೆಚ್ಚಿಗೆ ಬರುವಂಗ ಲಾಭ ಸಾಕ್ಷಾತ್ ಜಗದ್ಗುರು ಶಿವಲಿಂಗೇಶ್ವರರು ಕೊಟ್ಟು ಕಾಪಾಡ್ತಾರ. ಅಂತ ಶಕ್ತಿ ಗುರುವಿನೊಳಗದ. ಅದಕ್ಕೆ ತಾವೆಲ್ಲ ಮತ್ತೆ ಹೇಳಿಸ್ಕೋಬೇಡ್ರಿ. ಆದಷ್ಟು ಬೇಗನೆ ತಾಯಂದ್ರು ರೊಟ್ಟಿ ಮಾಡ್ಕೊಂಡು ಬರ್ರಿ, ಇಲ್ಲ ಇಲ್ಲೇ ಬಂದು ರೊಟ್ಟಿರೇ ಮಾಡಿಕೊಡ್ರಿ. ಇಲ್ಲ ಅಂದ್ರೆ ನಮ್ಮ ತಂದೆ ಬಳಗದವರು ಪಟ್ಟಿ ಅವರು ಕೇಳಾಕ ಬಂದಾಗ ಬರ್ಕೊಳಕ್ ಬಂದಾಗ ಅವನು ಕೊಡ್ರಿ, ಇಲ್ಲ ಮಠಕ್ಕೆ ತಂದು ಇಲ್ಲಿ ಹೆಂಗದ ಪದ್ಧತಿ ಹಂಗೆ. ಆದಷ್ಟು ಮಾತು ಹೇಳಿಸ್ಕೋಬೇಡ್ರಿ, ಕೊಡ್ರಿ ಅನ್ನುವಂತ ಮಾತನ್ನ ತಿಳಿಸ. ಶಿವಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ. ಬಹುತೇಕ ನನಗನಸ್ತ ರಾಡಗಿ ಗ್ರಾಮದಾಗ ಪುರಾಣ ನಡೆಯಕತ್ರಿ 8 ವರ್ಷ ಆಗ್ಯದ್ರಿ. ಸುಮಾರು ನಾ ಹುಟ್ಟಕ್ಕಿಂತ ಮೊದಲೇ ಚಾಲು ಆಗಿರು. ನನಗೆ ಈಗ 33. ಇಲ್ಲ ಮತ್ತೆ ನೀವು ಹುಟ್ಟಕ್ಕಿಂತ ಮೊದಲೇ ನಮ್ಮ ಊರಾಗ ಚಾಲು ಆಗ್ಯದ. ನನಗನಿಸ್ತದ ಗದಿಗೆ ಕೂತ ಶಿವಲಿಂಗೇಶ್ವರ ನಿಮ್ಗೆ ಹೇಳ್ಯಾನ. ಇಲ್ಲ ಪುರಾಣದ ಚರಿತ್ರ ನಾಯಕರಲ್ಲ ಗುಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವರು ಹೇಳ್ಯಾರ, ನೀವು ಬಂದು ಕೂಡ್ರಿ, ಯಾರು ಜೈ ಹೊಡಿಬ್ಯಾಡ್ರಿ, ಯಾರು ಚಪ್ಪಾಳೆ ಹೊಡಿಬ್ಯಾಡ್ರಿ, ಪುರಾಣ ಹೇಳ ಮುಂದೆ ಯಾರು ಗಪ್ ಕೂಡಬ್ಯಾಡ್ರಿ ಅಂತ ಅವರ ಹೇಳ್ದಂಗೆ ಕಾಣಿಸ್ತಾರ. ಅದಕ್ಕೆ ಹೇಳ ಮುಂದ ಗಲಾಟೆ ಮಾಡೋದನ್ನು ಬಿಡಂಗಿಲ್ಲ. ಜೈಕಾರ್ ಹಾಕಿದಾಗ ಜೈನು ಹೊಡೆಯಂಗಿಲ್ಲ. ಹಾ ಕೈ ಅದು ಕೊಟ್ಟನ್ರಿ, ಕೈ ಮಾಡಿ ಚಾಡಿ ಹೇಳಕ್ ಕೊಟ್ಟನ, ಇನ್ನು ಯಾರಿಗಾರ ಹೊಡ್ಲ್ಯಾಕ ಕೊಟ್ಟಾನ. ಮಾಡ್ರಿ ಬೇಡ ಅನ್ನಂಗಿಲ್ಲ, ಚಾಡಿನೂ ಹೇಳ್ರಿ, ಬಟ್ಟ ಮಾಡಿ ಕೈ ಎತ್ತು ಹೊಡಿನೂ ಹೊಡ್ರಿ. ಅದಕ್ಕೂ ಕೊಟ್ಟಿಲ್ಲ ಭಗವಂತ. ಧರ್ಮದ ಕಾರ್ಯದಾಗ 2 ಕೈ ಸೇರಿಸಿ ಚಪ್ಪಾಳಿ ಹೊಡಿ ಅಂತ ಕೊಟ್ಟನ. ನೋಡ ಮನ್ಸಲ್ಲ ಚಪ್ಪಾಳಿ ಹೊಡ್ರಿ. ಏನ್ರಿ ಹೇಳ ಮುಂದೆ ಚಪ್ಪಾಳಿ ಹೊಡ್ಯೋದು
ಸನ್ಮಾನ ಸತ್ಕಾರ ಮಾಡೋ ಮುಂದೆ ಚಪ್ಪಾಳೆ ಹೊಡೆಯೋದು ಮಾಡ್ಬೇಕು. ವೇದಿಕೆ ಮೇಲೆ ಪೂಜಾರಿಗೆ ಯಾರೇ ಶಾಲ್ ಹಚ್ಚಕತ್ತಿರ್ತಾರ, ಹೂವಿನ ಮಾಲಿ ಹಾಕಕತ್ತಿರ್ತಾರ. ಇವು ಮೊದಲು ಇವು ಕಲಿಬೇಕ್ರಿ. ಹ್ಯಾಂಗಂದ್ರ ಮನೆ ಕಟ್ಟ ಮುಂದೆ ಪಾಯ ಅಂತ ಕಟ್ಕೋತೀವಿ ನೋಡು. ಆ ಪಾಯ ಚಂದ ಗಟ್ಟಿಯಾಗಿ ಕಟ್ತೀವಿ ಅಂದ್ರೆ ಮ್ಯಾಗ ಮನಿ ಚಂದ ಇರ್ತದ. ಪಾಯನೇ ಅರ್ಧ ಮರ್ಧ ಕಟ್ತೀವಿ ಅಂದ್ರೆ ಮ್ಯಾಗ ಮನಿ ಬಾಳ ದಿನ ನಿಂದ್ರಂಗಿಲ್ಲ. ಈ ಚಪ್ಪಾಳೆ ಹೊಡೆಯೋದು ಜೈಕರ್ ಹಾಕೋದು ಮನಿ ಕಟ್ಟ ಪಾಯ ಇದ್ದಂಗ. ವೇದಿಕೆ ಮ್ಯಾಗ ಗುರುಗಳಿಗೆ ಕಲಾವಿದರಿಗೆ ಯಾರಿಗಾರ ಸನ್ಮಾನ ಸತ್ಕಾರ ನಡೆಯಕತ್ತದಂದ್ರ ಅವಾಗ ಚಪ್ಪಾಳೆ ಹೊಡಿಬೇಕು, ಜೈಕಾರ ಹಾಕದಾಗ ಜೈ ಹೊಡಿಬೇಕು. ಅದಕ್ಕ ಮಡಿವಾಳಪ್ಪ ಅಂದನ, ಶಿವನಾಮ ನುಡಿಯದ ಬಾಯಿ ಡ್ಯಾಶ್ ಡ್ಯಾಶ್ ಕುಣಿಯಂತೆ ಬಿಟ್ಟ ಸ್ಥಳ ನೀವೇ ತುಂಬ್ಕೊರಿ. ಅದು ಹೇಳಲ್ನ, ಇಲ್ಲಿ ಕೂತ್ ಹೇಳಬಾರ್ದ್ರಿ, ಬರ್ತದ. ಇದು ವ್ಯಾಸಪೀಠ, ಇದು ಬ್ರಹ್ಮ ವೇದಿಕೆ. ಇಲ್ಲಿ ಏನು ನುಡಿಬೇಕಂದ್ರೆ ಶುಭನೇ, ಒಳ್ಳೇದೇ ನುಡಿಬೇಕು. ಶಿವನಾಮ ನುಡಿಯದ ಬಾಯಿ ಡ್ಯಾಶ್ ಡ್ಯಾಶ್ ಕುಣಿಯಂತೆ ಬಿಟ್ಟ ಸ್ಥಳ ತುಂಬ್ಕೊಳ್ಳೋದು. ನಿಮ್ಗೆ ಗೊತ್ತದ ಏನದಂತೇಳಿ. ಅದಕ್ಕ ಯಾರಿಗೆ ಭಗವಂತ ಮಾತಾಡಕ ಶಕ್ತಿ ಕೊಟ್ಟಾನ, ಜೈ ಅನ್ನಕ ಒಳ್ಳೆ ಮನಸ್ಸು ಕೊಟ್ಟಾನ, ಅವ್ರ ಜೈ ಹೊಡ್ರಿ. ಸದ್ಗುರು ಶ್ರೀ ಪುಂಡಲಿಂಗ ಮಹಾಶಿವಯೋಗೀಶ್ವರ ಮಹಾರಾಜಕ್ಕೆ, ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜಕ್ಕೆ, ಶಿವಸಾಂಬದೈ ನಮ. ಅಂತೂ ಇಂತೂ ಒಂದು ಲೆಕ್ಕಕ್ಕೆ ಬಂದ್ರಿ ಸಾಕ್ಯವ. ದಿನ ಇಟ್ಟಿಟ್ಟೆ ನಾ ಏನು ಹೊಳ್ಳಮಳ ಜೈನು ಹೊಡ್ಸವಲ್ಲ, ಚಪ್ಪಾಳಿನೂ ಹೊಡ್ಸವಲ್ಲ ಅಂದ್ರೆ ದಿನ ಅದೇ ಹೇಳೇಬಾರ್ದು. ಇವತ್ತೊಂದಿಂದ ಹೇಳಿ ಮುಗಿಸ್ತೀನಿ. ಬಹಳ ಸುಂದರವಾಗಿ ಜಗದ್ಗುರು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಆ ಸುಂಕವನ್ನ ಕಟ್ಟಿಸಿಕೊಳ್ಳುವಂತ ಕೆಲಸ ಮಾಡುವ ಮುಂದ ಆ ಬಡವನ ಪರಿಸ್ಥಿತಿ, ಬಡತನವನ್ನ ನೋಡಿ ಅವನ ಕಣ್ಣೀರನ್ನು ಒರೆಸಿ, ಹೋಗಪ್ಪ ಹೋಗೋ, ನೀ ಚಿಂತೆ ಮಾಡಬೇಡ, ಕಣ್ಣೀರು ಒರೆಸ್ಕೊಂಡು ನಕ್ಕೊಂತ ಹೋಗಂತ ಕಳಿಸಿ ಅವ ಕಟ್ಟಬೇಕಾಗಿದಂತ ಸುಂಕದ ದುಡ್ಡನ್ನ, ಹಣವನ್ನ ತಮಗೇನು ಪಗಾರ ಕೊಡ್ತಿದ್ರಲ್ಲ, ಸಂಬಳ ಅಂತ ಕೊಡ್ತಾರಲ್ರಿ ತಿಂಗಳಾಯ್ತಂದ್ರ, ಆ ಪಗಾರದಾಗಿನ ರೊಕ್ಕದನ್ನ ತೆಗೆದು ಆ 4 ಆಣೆ ಸುಂಕವನ್ನ ಪುಂಡಲಿಂಗ ಮಹಾಶಿವಗಳು ಕಟ್ಟದ್ರ. ಮತ್ತೆ ಕಟ್ಟೋದಲ್ಲ, 4 ಆಣೆ ಬಡವನ ಸುಂಕವನ್ನ ಕಟ್ಟಿ ಈ ಕೆಲಸನೇ ಬೇಡ ಅಂತೇಳಿ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತಾರ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ತಂದೆ ಅಲಿಂಗರಾಯರು, ತಾಯಿ ಲಾಯವ್ವಳ ಜೊತೆಗೆ ಆ ಮಾಡುವಂತ ಕೆಲಸದಿಂದ 4 ಜನರ ಕಣ್ಣೀರು ಹಾಕ್ಸಂತ ಕೆಲಸ ನನಗೆ ಬೇಡ, ಕಣ್ಣೀರು ಒರೆಸಂತ ಕೆಲಸ ಮಾಡಮು. ಹಸಿದವನಿಗೆ ಉಪವಾಸ ಹಾಕದ ಬೇಡ, ಹಸಿದವನಿಗೆ ಒಂದು ತುತ್ತು ಅನ್ನ ನೀಡುವಂತ ಕೆಲಸ ಮಾಡಮ್ ಅಂತ ಹೇಳಿ ಆ ಕೆಲಸ ಬಿಟ್ಟು ತಂದೆ ತಾಯಿ ಜೊತೆಗೆ ಹೊಲದಾಗ ಕಾಯಕ ಮಾಡಕತ್ತರು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಹೊಟ್ಟೆ ತುಂಬದವನಿಗೆ ಉಣಸೋದು ಬಹಳ ದೊಡ್ಡದಲ್ರಿ, ಅವ ನೆನಪನು ಇಟ್ಕೊಳಂಗಿಲ್ಲ. ಹೊಟ್ಟೆ ತುಂಬದವನಿಗೆ ಮೃಷ್ಟಾನ ಭೋಜನ ಉಣಿದ್ರು ನೆನಸಂಗಿಲ್ಲ. ಹಸದವನಿಗೆ ಅಂಬಲಿನೇ ಕೊಡ್ರಿ, ಸಾಯತನ ನೆನಸ್ತಾನೆ. ಯಾಕ? ಹಸದಾಗ ಅವನಿಗೆ ನೀವು ಅಂಬಲಿ ಕೊಟ್ಟಿರ್ತೀರಿ, ಅವನ ಹಸಿವು ದೂರ ಮಾಡಿರ್ತದ. ಹಸಿವಾದಂತ ವ್ಯಕ್ತಿಗೆ ಒಂದು ರೊಟ್ಟಿ ಆಗಲಿ ಒಂದು ಅಂಬಲಿ ಆಗಲಿ ಕೊಟ್ಟಿವಂದ್ರ ಅದು ಉಂಡು ಅದನ್ನ ಕುಡಿದು ಹೊಟ್ಟೆ ತುಂಬಿಸಿಕೊಳ್ತಾನಲ್ಲ, ಸಾಯತನ ನೆನಪಿರ್ತದೆ. ಯಾಕ? ಹಸಿದ ಹೊಟ್ಟಿ ಖಾಲಿ ಜೇಬು ಕಲಿಸುವಂತ ಜೀವನದ ಪಾಠ ಯಾವ್ದ್ಯಾವ್ದು ಕಲಿಸಂಗಿಲ್ಲ. ಹೊಟ್ಟಿ ಹಸದಾಗ ಯಾರು ಅನ್ನ ಹಾಕ್ಯಾರಲ್ಲ, ನಮಗ ಅನ್ನ ವಿದ್ಯಾಶ್ರಯ ಕೊಟ್ಟ ಪುಟ್ಟರಾಜ ಗುರುಗಳಿಗೆ ದೇಹದಾಗ ಉಸಿರಿರೋ ತನಕ ಯಾಕೆ ನೆನೆಸ್ತೀವಂದ್ರ ಈಗೆಲ್ಲ ಮೃಷ್ಟಾನ ಭೋಜನ ಅದಾರ್ಯವ. ದಿನಕ್ಕೆ 3 ತರ ಬಟ್ಟೆ ಉಡ್ತೀವಿ, ಮೃಷ್ಟಾನ ಭೋಜನ ಸಾಕು ಸಾಕನಂಗ ಬ್ಯಾಡ ಬ್ಯಾಡ ಅಂದಿದ್ದೆಲ್ಲ ಉಣ್ತೀವಿ. ಗದಗಿನ ಆಶ್ರಮದೊಳಗೆ ಕಲಿಯಾಕ್ ಹೋದ್ರ ಅಂಗಿಗೆ ಕಿಸೆ ಇದ್ದಿದ್ದಿಲ್ಲ. ಅಮಾವಾಸ್ಯೆಗೆ ಒಂದೇ ಸಲ ಅಕ್ಕಿ ಅನ್ನ ಅದ, ರೇಷನ್ ಅಕ್ಕಿ ಅನ್ನ, ದಿನ ಜ್ವಾಳದ ನುಚ್ಚು ತಿನ್ಬೇಕು. ದಿನ ಅನ್ನ ಉಂತಾನಂದ್ರ ಅವ ದೊಡ್ಡ ಸಾವುಕಾರ ಮಾವಾಗ. ಅಂತ ಸಮಯದಾಗ 3 ಹೊತ್ತು ನಮಗ ಸಾಕು ನಂಗೆ ಹೊಟ್ಟೆ ತುಂಬ ಅನ್ನ ಹಾಕ್ಯಾರ್ರಿ, ವಿದ್ಯಾ ಕೊಟ್ಟಾರ. ಇಂಥ ಜಾಗದಾಗ ಬಂದು ಕುಂದರ್ಸಿ ಪುರಾಣ ಹೇಳಕ್ ಹಚ್ಚಾರಂದ್ರ ಸಾವಿರಾರು ಜನರ ಮಧ್ಯದೊಳಗ ಕೈ ಮುಗಿದು ನಮಸ್ಕಾರ ಮಾಡುವಂಗ ಗೌರವ ಕೊಡಕತ್ತಾರಂದ್ರ ಮತ್ತ ಅಂತ ಗುರುವಿನ ಹೆಸರು ಬಿಟ್ರೆ ಮತ್ತಾರ ಹೆಸರು ಹೇಳ್ಬೇಕ್ರಿ? ಅಂತ ಕೆಲಸ ಮಾಡಿದವರು ಪುಂಡಲಿಂಗ ಮಹಾಶಿವಯೋಗಿಗಳು. ಹಸಿದವರಿಗೆ ಅನ್ನ ನೀಡಿದವರು, ಬಾಯಾರಿ ಬಂದವರಿಗೆ ನೀರು ಕೊಟ್ಟವರು, ಕಣ್ಣೀರನ್ನು ಒರೆಸಿ ಅವರ ಜೀವನದೊಳಗೆ ಸಂತೋಷ ನೀಡಿದವರು. ಈ ಕೆಲಸನೇ ನನಗೆ ಬೇಡ ಅಂತ ಹೇಳಿ ಆ ಕೆಲಸ ಬಿಟ್ಟು ತಂದೆ ತಾಯಿ ಜೊತೆಗೆ ಹೊಲದಾಗ ಕೃಷಿ ಕಾಯಕ ಮಾಡಗತ್ತಾರ. ಭೂಮಿ ತಾಯಿ ಹದ ಮಾಡಿ ಆ ವರ್ಷ
ಹೊಲದಾಗ ಶೇಂಗಾ ಬಿತ್ತಿರ್ತಾರ. ಸುಮ್ಮನೆ ಅವ್ರ ಮನಸ್ಸು ಹೆಂಗದ ನೋಡ್ರಿ, ಶೇಂಗಾ ಬಿತ್ತಿರ್ತಾರ, ಎಂದೋ ಆ ತರ ಬೆಳೆ ಬಂದಿದ್ದಿಲ್ಲ, ಅಷ್ಟು ಚಂದ ಶೇಂಗಾದ ಬೆಳೆ ಆ ವರ್ಷ ಬೆಳೆದ ನಿಂದಿರ್ತದ. ಗುಳಸಾರ ಗ್ರಾಮದ ಜನ ಅಂತಾರಂತ, ಆಲಿಂಗರಾಯರೇ ಲಾಯವತ್ತಾಯಿ ಏನವ ಎಷ್ಟು ಪುಣ್ಯ ಮಾಡಿರಿ ಮಗ, ಪುಂಡಲಿಂಗ ನಿಮ್ಮ ಸಂಗಾಟ ಕೂಡ್ಕೊಂಡು ಕೃಷಿ ಕಾಯಕ ಮಾಡ್ಕೊಂತ ಈ ವರ್ಷ ಭೂಮಿ ತಾಯಿ ಹದ ಮಾಡಿ ಶೇಂಗಾ ಬಿತ್ಯಾನ, ಎಷ್ಟು ಚಂದರೆ ಬೆಳೆ ಬಂದದಲ್ಲ. ಈ ವರ್ಷ ಬಹಳ ಹೆಚ್ಚಿಗೆ ಲಾಭ ಆಗಂಗ್ ಕಾಣಿಸ್ತದ, ಬಹಳ ಚಂದ ಶೇಂಗಾದ ಬೆಳೆ ಬಂದದ ಈ ವರ್ಷ ಅಂದಾಗ ತಂದೆ ತಾಯಿಗೆ ಆನಂದ ಆಗಕತ್ತದ. ಮುಂದ ಶೇಂಗಾ ಬೆಳೆ ಎಲ್ಲ ಮತ್ತೆ ಕಾಯಿ ತುಂಬಿದ ಮೇಲೆ ಶೇಂಗಾ ಬಳ್ಳಿ ಕಿತ್ತಿ ಆ ಕಾಯಿ ಹರಿತಿದ್ರು, ಇಲ್ಲ ಕಾಯಿ ಬಿಡಿಸ್ತಿದ್ರು, ಇಲ್ಲ ಶೇಂಗಾ ಆಯ್ತಿದ್ರು ಅಂತಂತೀವಿ ನೋಡ್ರಿ. ನಾನಾ ರೀತಿ ಆಡು ಭಾಷೆಗಳು. ಮೊದಲು ಶೇಂಗಾ ಹೊಲ ಶೇಂಗಾ ಕಿತ್ತದು, ಒಂದ್ ಕಡೆ ರಾಶಿ ಹಾಕದದು, ಆಳುಗಳಿಗೆ ಹಚ್ಚಿ ಅವ್ ಶೇಂಗಾ ಹರಿಸೋದು. ಅಂದ್ರೆ ಬಳ್ಳಿ ಒಂದ್ ಕಡೆ ಕಾಯಿ ಒಂದ್ ಕಡೆ. ಬಹುತೇಕ ನೀವೆಲ್ಲ ರೈತರು, ನಿಮ್ಗೆ ಗೊತ್ತೇ ಇರ್ತದ. ಸರಿ, ಇವ್ರು ಹೊಲದಾಗ ಏನು ಶೇಂಗಾ ಬಿತ್ತಾರಲ್ಲ, ಗಳೆ ಹೊಡೆದ ಎಲ್ಲ ಶೇಂಗಾ ಕಿತ್ತಿಸಿದ್ರು, ಒಂದ್ ಕಡೆ ರಾಶಿ ಹಾಕ್ಸ್ಯಾರ. 10 ಜನ ಅವ್ರ ಹೊಲಕ್ಕ ಶೇಂಗಾ ಬಿಡ್ಸಕ ಅಥವಾ ಶೇಂಗಾ ಹರಿಯಾಕ, ನೀವ್ ಈ ಕಡೆ ಹ್ಯಾಂಗ ಅಂತೀರ ಅದ ಅರ್ಥ ಮಾಡ್ಕೋರಿ. ಬಂದ್ರು ಕೂಲಿ ಆಳಾಗಿ 10 ಜನ ಅವ್ರ ಹೊಲದಾಗ. ಅಂದ್ರೆ ಅವಾಗೇನ ಈಗಿನಂಗ ದುಡ್ಡಿನ ಕೂಲಿ ಆಳಲ್ರಿ. ಅವಾಗ ಜ್ವಾಳ ಬಿತ್ತಾರಂದ್ರ ತೆನಿ ಮುರಿಯಾಕ ಜ್ವಾಳದ ರಾಶಿಗೆ ಹೋದ್ರು ರೊಕ್ಕ ಕೊಡ್ತಿದ್ದಿಲ್ಲ. ಒಂದಿಷ್ಟು ಜ್ವಾಳದ ತೆನೀರಿ ಹಾಕ್ತಿದ್ರು, ಇಲ್ಲ ಜ್ವಾಳ ರಾಶಿ ಆದ್ಮೇಲೆ ಜ್ವಾಳ ಕೊಡ್ತಿದ್ರು. ತೊಗರಿ ಕೊಯ್ಯಾಕ ಬಡಿಯಾಕ ಹೋದ್ರು ತೊಗರಿನೇ ಕೊಡ್ತಿದ್ರು. ಶೇಂಗಾ ಕೀಳಾಕ ಹರಿಯಾಕ ಹೋಗ್ಯಾರಂದ್ರ ಅವಾಗ ಶೇಂಗಾನೇ ಹಳ್ಳವ್ರಿಗೆ ಕೊಡೋದು, ಉಣ ಪದಾರ್ಥನೇ ಕೊಡ್ತೀರಿ. ಈಗಿಲ್ಲ, ಈಗ ಪ್ರತಿಯೊಂದಕ್ಕೂ ದುಡ್ಡು ತಗೊಳ್ಳೋದದ, ಬ್ಯಾಡ ಬೇಕಾಗಿದೆಲ್ಲ ತಿನ್ನೋದದ. ಅವಾಗ ಹೆಂಗಿತ್ತ ಕಾಲ ಅಂದ್ರ, ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಹೊಲದಾಗ ಶೇಂಗಾ ಬಿತ್ತಾರ. ಮುಂದೆ ಶೇಂಗಾ ಹರಿಯೋ ಮುಂದ 10 ಮಂದಿ ಜನ ಅವ್ರ ಹೊಲದಾಗ ಶೇಂಗಾ ಹರಿಯಾಕಂತೇಳಿ ಬಂದಾಗ ಒಬ್ಬಕ್ಕೆ ಸಂಗವ ಅಂತೇಳಿ ಆಯಿ. ಒಂದಿಷ್ಟು ವಯಸ್ಸಾಗಿತ್ತು ಆಕಿಗೆ ಯಾರೂ ಇಲ್ಲ, ಮಕ್ಕಳು ಮೊಮ್ಮಕ್ಕಳು ಇದ್ರು, ಅವರೆಲ್ಲ ಸಿಟಿ ಸೇರಿದ್ರು. ಒಬ್ಬಕ್ಕೆ ಮುತ್ಯ ಅಂತ ಹೋಗಿದ್ದ. ಒಬ್ಬಕ್ಕೆ ಮತ್ತೊಬ್ಬ ಜೀವನಕ್ಕೆ ಏನ್ರ ದುಡ್ಡು ತಿನ್ಬೇಕಲ್ರಿ. ಪಾಪ ಅಂದವ್ರು ಯಾರೇ ಹೋಗಿ ಇರತನವಂತೂ ತನ್ನ ಹಾಕ್ತಿವೇನು, ಪಾಪ ಅಂತಂತೀವಿ, ಪಾಪ ಅಂತ ಕರಿತೀವಿ. ಬಹಳ ಹಿರಣದಪ್ಪ ಅಂದವ್ರು ನೋಡವ ಅಬ್ಬರೇ ಹೋಗಿ ಅಂತವ್ರ ಮನ್ಯಾಗ ಹೋಗುವಂತ ತನ್ನ ಕೊಡ್ರಿ ಉಣ್ಣಕ್. 1 ದಿನ ಕೊಟ್ಟಿರಿ, 2 ದಿನ ಕೊಟ್ಟಿರಿ, 3 ದಿನ ಕೊಟ್ಟು 4ನೇ ದಿನ ನಡಿಯ ಕಡೆ ಅಂತೇಳಿ ತಲೆ ಜಾಡಿಸ್ತೀರಿ. ಪಾಪ ಅಂದವ್ರು ಯಾರೋ ನಾವೇ, ತಲೆ ಜಾಡಿಸೋರು ಯಾರೋ ನಾವೇ. ಅದಕ್ಕ ನಾವು ಸ್ವಾರ್ಥಿಗಳ ತನಸ್ಕೊಂಡಿವಿ. ಅವ್ರು ಅಂತ ಕೆಲಸ ಮಾಡ್ಲಿಲ್ಲ. ಆ ತಾಯಿ ಶೇಂಗಾ ಹರಿಯಕ್ ಅಂತೇಳಿ ಸದ್ಗುರು ಪುಂಡಲಿಂಗ ಮಹಾಶಿವಗಳ ಹೊಲಕ್ಕೆ ಬಂದು ಮುಂಜಾನೆಯಿಂದ ಸಂಜೆ ತನಕ ಶೇಂಗಾ ಹರಿದು, ಆ ಹರಿದ ಮೇಲೆ 1 ಗಂಟೆ ಅಂತೇಳಿ ಆಗಿರ್ತವ್ರು. ಅದರಾಗ ಲೋಕದ ರೂಢಿಯೊಳಗೆ ನಿಮಗೆಲ್ಲ ಗೊತ್ತಿರ್ತದ, 3 ಪಾಲ ಹೊಲದ ಯಜಮಾನಗ, 1 ಪಾಲ ಕೆಲಸಕ್ಕೆ ಬಂದವ್ರಿಗೆ. 1 ಚೀಲ ಶೇಂಗಾ ಹರಿದಾರ ಅಂದ್ರೆ 12ನೇ ಭಾಗ ಹೊಲದ ಮಾಲಕಗ, 4ನೇ ಭಾಗ ಕೂಲಿಗೆ ಬಂದವ್ರು. ಈಗ ಆಯಿ ಎಲ್ಲರೂ ಶೇಂಗಾ ಹರಿದ ಅವ್ರವ್ರು ಒಯ್ದು ಹಾಕಿ ಅವ್ರು ಕೊಟ್ಟಟ್ಟು ಕೂಲಿ ಶೇಂಗಾ ತಗೊಂಡು ಮನೆಗೆ ಹೋದ್ರು. ಈಕೆ ಆಯಿ ಒಬ್ಬಕಿನ ಎತ್ತಲ್ಲ, ಒಂಚೂರು ಆಸೆ ಇರೋದೆ ನೋಡ್ರಿ. 4 ಕಾಳು ಹೆಚ್ಚಿಗೆ ಬರ್ತಾವ, ಇನ್ನೊಂದ್ ಸ್ವಲ್ಪ ಮಾಡಮ್ಮ, ಮನೆಗಾರ ಹೋಗಿ ಏನು ಮಾಡೋದ, ಮನೆಗಾರ ಯಾರ ನನಗ ಇನ್ನೊಂದು ಅರ್ಧ ತಾಸು ಹೆಚ್ಚಿಗೆ ಕೆಲಸ ಮಾಡಮಂತೇಳಿ ಎಲ್ಲಾ ಕೂಲಿ ಆಳುಗಳು ಹೋದ ಮೇಲೆ ಈಕೆ ಆಯಿ ಏನು ಮಾಡ್ಯಾಳ, 1 ಅರ್ಧ ತಾಸು 1 ತಾಸು ಹೆಚ್ಚಿಗೆ ಶೇಂಗಾ ಹರಿದು ದೊಡ್ಡ ಶೇಂಗಾದ ಗಂಟ್ರಿ, ಎಲ್ಲರಿಗಿಂತ ಹೆಚ್ಚಿಗೆ ಶೇಂಗಾ ಹರಿದು ಗಂಟು ತಯಾರು ಮಾಡುದು. ಒಯ್ದು ಶೇಂಗಾದ ಗಂಟು ಇಟ್ಟಾಳ. ಆಲಿಂಗರಾಯರು ಅದಾರ, ಲಾಯವತ್ತಾಯಿನೂ ಅದಾಳ, ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಅದಾರ. ಆದ್ರ ಆಲಿಂಗರಾಯರು ಮಗನ ಗುಣ ಹ್ಯಾಂಗವ ಅಂತ ಪರೀಕ್ಷೆ ಮಾಡಾಕ, ಏ ಪುಂಡಲಿಂಗ ಆ ಆಯಿ ಎಲ್ಲ ಕೂಲಿ ಆಳುಗಳಿಗಿಂತ ಹೆಚ್ಚಿಗೆ ಕೆಲಸ ಮಾಡಿ ಶೇಂಗಾ ಹರಿದು ದೊಡ್ಡ ಗಂಟು ಮಾಡ್ಯಾಳ. ಎಲ್ಲರಿಗಿಂತ ಹೆಚ್ಚಿಗೆ ಶೇಂಗಾ ಆಕಿನ ಗಂಟನ್ಯಾಗವ. ಮತ್ತ ಆಕಿಗೆ ಅದನ್ನ ಶೇಂಗಾ ತಕ್ಕೊಂಡು ಕೊಡ ಮೀನಿ ಹೇಳು ಅಷ್ಟು ಕೊಡ್ತೀನಿ ಅಂತ ತಂದೆ ಮಗನಿಗೆ ಕೇಳಾಗತ್ತ. ಸುಮ್ಮ ಗುಣ ಪರೀಕ್ಷೆ ಮಾಡಕ್, ಏ ಪುಂಡಲಿಂಗ ಆಯಿ ಮಕ್ಕಳು ಹರಿದಳು ಶೇಂಗಾ ದೊಡ್ಡ ಗಂಟದ, ಇದ್ರಾಗ ಆಕಿಗೆ ಎಷ್ಟು ಕೊಡಮೋ ನಾವೆಟ್ಟು ತಗೊಳಮಿ, ಯಾಕೋ ನನಗ
ಆಯಿ ಬಳತನ ಕೆಲಸ ಮಾಡ್ಯಾಳ ಅಂದ್ರೆ ಶೇಂಗಾದ ಮೇಲೆ ಬಹಳ ಆಸೆ ಇದ್ದಂಗೆ ಕಾಣಿಸ್ತಾಳ. ನೀ ಹ್ಯಾಂಗ ಹೇಳ್ತಿ ಹ್ಯಾಂಗ ಪುಂಡಲಿಂಗ ಅಂದ ಆಲಿಂಗರಾಯರು ಮಗನಿಗೆ ತಂದೆ. ಅವ್ರು ಅಂತಾರಂತ, ಸದ್ಗುರು ಪುಂಡಲಿಂಗ ಮಹಾಶಿವಗಳು ತಂದೆಯವರಿಗೆ ಆಲಿಂಗರಾಯರಿಗೆ ಅಂತಾರಂತ, ಮತ್ತ ನೀ ಹೇಳ್ದಂಗ ಇತ್ತಂದ್ರಪ್ಪ, ನೀ ಹೇಳ್ದಂಗ ಇತ್ತಂದ್ರ ಅರ್ಧ ನೀ ಇಟ್ಕೋ, ಅರ್ಧ ಆಕಿ ಆಯಿಗ್ ಕೊಡು, ನೀ ಹೇಳ್ದಂಗ ಆಯ್ತಂದ್ರ. ಅಥವಾ ನೀ ನನಗ್ ಕೇಳಾಕತ್ತಿದಂದ್ರ ನಾ ಹೇಳ್ದಂಗ ನೀ ಮಾಡ್ತಿ ಅಂದ್ರ ನನ್ನ ಮನಸ್ಸಿನಾಗ ಹಾಂಗಿಲ್ಲ, ಅರ್ಧ ನಮಗ ಅರ್ಧ ಅವರಿಗೆ, ಬಾರಾಣೆ ನಮಗ ಚಾರಣೆ ಅವ್ರಿಗೆ ಅನ್ನೋ ಗುಣ ಇಲ್ಲ. ಮತ್ತ ನಾ ಹೇಳ್ದಂಗ ನೀ ಆಯಿಗೆ ಶೇಂಗಾ ಕೊಡೋದೇ ಖರೆ ಇತ್ತಂದ್ರ ಮುಂಜಾನೆಯಿಂದ ಸಂಜೆ ತನಕ ಶೇಂಗಾ ಹರಿದು ಅಷ್ಟು ದೊಡ್ಡ ಶೇಂಗಾದ ಗಂಟೆ ಮಾಡೋದಕ್ಕೆ ತಯಾರು ಮಾಡೋದಕ್ಕೆ ಕೇಳದಳ. ಅವೆಷ್ಟು ಶೇಂಗಾ ಕೊಡೋದಲ್ದೆ ಮ್ಯಾಗ ಮತ್ತ 4 ಸೇರಿನಷ್ಟು ಹೆಚ್ಚಿಗೆ ಶೇಂಗಾ ಕೊಟ್ಟು ಕಳಿಸ್ತೀನಿ ಆ ಆಯಿಗೆ ಅಂದ್ರ. ಬ್ಯಾಡೇ ಬೇಡ, ಆಕಿ ಕಷ್ಟಪಟ್ಟಾಳ, ಆಯಿಗೆ ಆಸಿ ಅದ. ಆಕಿ ಏನು ಹರಿದ ಗಂಟು ತಂದಳ ಇಟ್ಟಾಳಲ್ಲ ಶೇಂಗಾದ ಗಂಟ, ಅದರ ಸಂಗಟ ಇನ್ನೊಂದಿಷ್ಟು ಶೇಂಗಾ ಹಾಕಿ ಕೊಟ್ಟಿವಂದ್ರ ಆಕಿ ಖುಷಿ ಕೊಡ್ತಾಳೋ ಯಪ್ಪ, ಸಂತೋಷ ಪಡ್ತಾಳ. ಆಕಿ ನಕ್ಕೊಂತ ತನ್ನ ಮನೆಗೆ ಶೇಂಗಾ ತಗೊಂಡು ಹೋಗಿ ನಮಗ್ ನೆನೆಸ್ದಳಂದ್ರ ಮ್ಯಾಕ್ ಕೂತಂತ ಭಗವಂತ ನಮಗ ಸಾಕ್ ನಂಗ ಆಶೀರ್ವಾದ ಮಾಡ್ತಾನಪ್ಪ ಅಂತೇಳಿ ಮಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ತಂದೆ ಆಲಿಂಗರಾಯರಿಗೆ ಹೇಳ್ತಾರಂತ. ಮೆಚ್ಚದಪ್ಪ ಮಗ, ಇದ್ದರಿರ್ಬೇಕು ನಿನ್ನಂತ ಮಗ. 10 ಹಡಿಯೋದಕ್ಕಿಂತ ಒಂದು ಮುತ್ತಿನಂತ ಪುಣ್ಯ ಮಾಡದ ಮಗ. ನೀ ಪುಣ್ಯವಂತಲ್ಲ, ನಿನ್ನಂತ ಮಗನ ಪಡೆದಂತ ನಾನೇ ದೊಡ್ಡ ಪುಣ್ಯವಂತ. ನನ್ನ ಧರ್ಮಪತ್ನಿ ಅಂದ್ರೆ ನಿನ್ನ ತಾಯಿನೇ ದೊಡ್ಡ ಪುಣ್ಯವಂತಳು, ನಾವೇ ಪುಣ್ಯವಂತರ ಅಂತ ಹೇಳಿ ಮಗನ ಬಗ್ಗೆ ಗುಣಗಾನ ಮಾಡಕತ್ತಾರ, ಖುಷಿ ಪಡಾಕತ್ತಾರ. 10 ಹಡಿಯೋದಕ್ಕಿಂತ ಭಗವಂತನ ಆಶೀರ್ವಾದದಿಂದ ಒಂದು ಮೊತ್ತ ಹಾಡ್ದಿವಪ್ಪ ಅಂತೇಳಿ ಸಂತೋಷ ಪಡಕತ್ತಾರಂತ. ಇಂಥ ದೊಡ್ಡ ಗುಣ ಇದ್ದಿದ್ದಕ್ಕೆ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಾದ್ರು. ಅಂತ ಒಂದು ಪುಣ್ಯ ಪುರುಷರು, ಬಹಳ ಸಹನೆಯ ಗುಣ, ದೊಡ್ಡ ಹೃದಯ ಶ್ರೀಮಂತಿಕೆ ಒಳಗ, ಹೃದಯದಿಂದ ಶ್ರೀಮಂತರವ್ರು. ಹಣದೊಳಗೂ ಶ್ರೀಮಂತರ ಕರೆ, ಹೃದಯದೊಳಗೂ ಕೂಡ ಸಿರಿವಂತರಾಗಿ ಅನಂತ ಭಕ್ತರ ಬದುಕನ್ನ ಉದ್ಧಾರ ಮಾಡಿದ. ಇವನ ಕೇವಲ ಇವು ಪವಾಡ ಅಲ್ರಿ, ಇವು ಬಾಲ್ಯದೊಳಗ ಅವ್ರ ಗುಣ ಎಂತವಿದ್ದು ಅನ್ನೋದಿನ ಲಗ್ನ ಆದ್ಮ್ಯಾಗವ ಇನ್ನ ಪವಾಡ. ಮುಂದ ಇಂಥವೆಲ್ಲ ದೊಡ್ಡ ವಿಚಾರಧಾರಿಗಳು ಹೃದಯದಿಂದ ಶ್ರೀಮಂತರಾಗಿ ಕಾಲ ಕಳೆಯುವ ಮುಂದ ಗುಳಸಾರ ಗ್ರಾಮದೊಳಗಿರುವ ಮುಂದ ಏನೆಲ್ಲ ಘಟನೆಗಳಾಗುತ್ತವ. ಬಯಸಿ ಬಂದಂತ ಹೆಣ್ಣಿಗೆ ಯಾವ ಸ್ಥಾನವನ್ನ ಕೊಡ್ತಾರ ಆಸೆ ಪಟ್ಟು. ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಯೌವನದ ವಯಸ್ಸಿಗೆ ಬಂದಾಗ, ತುಂಬ ಯೌವನ 20-21 ವರ್ಷದವರು ಇದ್ದಾಗ ಒಬ್ಬ ಹೆಣ್ಮಗಳು ಅವ್ರ ಮೇಲೆ ಮನಸ್ಸು ಮಾಡ್ತಾಳ. ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮೇಲೆ ಮನಸ್ಸು ಮಾಡಿ ಬಂದಾಗ ಆ ಹೆಣ್ಣು ಮಗಳಿಗೆ ಯಾವ ಸ್ಥಾನ ಕೊಡ್ತಾರ? ಯಾಕೆ ಅವರು ದೊಡ್ಡವರಾದ? ಅದ್ಭುತ ವಿಚಾರ. ಇವತ್ತಿಲ್ಲ ನಾಳೆಗೆ, ಇವತ್ತು ಹೇಳಿದ್ರೆ ಮಾತ್ರ ನಾಳೆಗೆ ಬರಂಗಿಲ್ಲ. ಆ ಹೆಣ್ಮಗಳಿಗೆ ಮ್ಯಾಲ ಬಯಸಿ ಬಂದಂತ ಹೆಣ್ಮಗಳಿಗೆ ಯಾವ ಸ್ಥಾನ ಪುಂಡಲಿಂಗ ಮಹಾಶಿವಯೋಗಿಗಳು ಕೊಟ್ಟರು? ಮುಂದೆ ಯಾರ ಜೊತೆಗೆ ಪುಂಡಲಿಂಗ ಮಹಾಶಿವಯೋಗಿಗಳ ಮದುವೆ ನಿಶ್ಚಯ ಆಯ್ತು. ಅದ್ಭುತ ವಿಚಾರ. ಅವು ನಾಳೆ ದಿವಸ ನಡೀತದ. ನಾಡದ ಶುಕ್ರವಾರ ನಮ್ಮ ಕವಿಗಳು ಹೇಳ್ದಂಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮದುವೆ ಯಾರ ಜೊತೆಗೆ ನಿಶ್ಚಯ ಆಗತ್ತ, ಅದ್ಭುತ ವಿಚಾರ. ಮತ್ತ ನಾಳೆ ದಿವಸ ಪುರಾಣದೊಳಗ ನಾವೆಲ್ಲ ನೋಡೋಣ ಅನ್ನುವಂಥ ಮಾತನ್ನ ತಿಳಿಸ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಕವಿಗಳನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಹಲೋ. ಅದೇ ರೀತಿಯಾಗಿ ನಿನ್ನೆ ನಡೆದಂತ